ಕುಂಭವೀಣಿಯನ್ನೇ ಆ ಗೌಡ ತನ್ನ ಹೆಸರಿಗೆ ಕರೆದುಕೊಂಡಿದ್ದಾನೆ. ಯಾವ ತಪ್ಪನ್ನು ಮಾಡದೆ 1000ಕ್ಕೆ 20,000 ಅಂತ ಸುಳ್ಳು ಹೇಳಿ 1000 ಸಾಲವನ್ನು ನನ್ನ ಗಂಡನ ಮೇಲೆ ಇಲ್ಲದ ಅಪರಾಧವನ್ನು ಹೊರಿಸಿದ್ದಾನೆ. ಹೇಗೆ ಸಹಿಸಿಕೊಳ್ಳಲಿ? ಈ ದುಃಖದ ದಾವಾಗ್ನೆಯನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಇದನ್ನೆಲ್ಲ ನೋಡಬಾರದು ಅಂತ ಕಣ್ಣು ಮುಚ್ಚಿಕೊಂಡು ಕೂಳ್ತಿರುವೆಯಾ ತಂದೆ? ಕಣ್ಣು ಮುಚ್ಚಿಕೊಂಡು ಕೂಳ್ತಿರುವೆಯಾ? ನನ್ನ ದುಃಖದ ದಾವಾಗ್ನೆಯನ್ನು ಯಾರ ಮುಂದೆ ಹೇಳಿಕೊಳ್ಳಲಿ ನಾನೀಗ? ನಿನ್ನ ದುಃಖದ ದಾವಾಗ್ನೆಯನ್ನು ನಂದಿಸಲಕ್ಕೆ ಇಂದ್ರನಾಗಿ 6 ನಿಮಿಷ ತಡೆಯದೆ ಧರೆಗಿಳಿದು ಬಂದೇನ ಗಂಗಾ ದೇವಲೋಕದಿಂದ. ಬನ್ನಿ ಮ್ಯಾನೇಜರ್ ಸಾಹೇಬ್ರಿ, ಬನ್ನಿ. ಆ ನಿಮ್ಮ ಸೌಕಾರ ಏನು ಮಾಡಿ ತಪ್ಪು ಮಾಡದೆ ನನ್ನ ಗಂಡನನ್ನು ಸಾಲದ ಬಂಧನದಿಂದ ಕಟ್ಟಿ ಹಾಕಿದ್ದಾರೆ. ಹೇಗಾದ್ರೂ ಮಾಡಿ ನನ್ನ ಗಂಡನನ್ನು ಬಿಡಿಸಿಕೊಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ. ಬಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನೆಷ್ಟು ತಿಳಿಸಿ ಹೇಳುವುದೇ ಗಂಗಾ? ನಿನ್ನ ಗಂಡನನ್ನು ರಕ್ಷಣೆ ಮಾಡಿ ನಿನ್ನನ್ನು ವೀಕ್ಷಿಸುವುದಕ್ಕಾಗಿ ಆ ಬ್ರಹ್ಮ ನನ್ನನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ. ಈಗ ಆ ಗೌಡ ನಿರ್ಮಿಸಿದ ಮಾಯಾ ಪಂಜರವನ್ನು ಸೆದೆ ಬಡಿದು ನಿನ್ನ ಗಂಡನನ್ನು ಪಾರು ಮಾಡುವುದೇ ನನ್ನ ಕೆಲಸ. ಆದರೆ ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅಷ್ಟು ತಿಳಿಯುವುದಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಿಂದ ಉದಯಿಸಿ ಬರುವ ಮೇಘರಾಜನಿಗೆ ಬಾಯಾರಿ ಕುಳಿತ ಭೂತಾಯಿ ಮೇಘರಾಜನ ಹನಿ ರಾಶಿಯಿಂದ ತೃಪ್ತಿಪಟ್ಟು ಸಂತುಷ್ಟಳಾಗಿ ಸುಖ ಹೋದಂತೆ ಇಂದು ನೀನು ಕೂಡ. ಅಂದ್ರೆ ನಿನ್ನ ತಾಯಿ ಕೂಡ? ಗಂಗಾ, ಬಾಯಿ ಮುಚ್ಚೋ ನಾಯಿ! ಆ ಗೌಡನ ಎಂಜಲದ ಆಸೆಗಾಗಿ ಗರತಿಯರ ಮಾಂಗಲ್ಯವನ್ನು ಕತ್ತರಿಸಿ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡುವ ನಾಯಿ ನೀನು. ನೋಡು, ನನ್ನ ಕೊರಳಲ್ಲಿ ಪತಿ ಪರಮಾತ್ಮನ ಮಂಗಲ ಸೂತ್ರ ಇದೆ ಅಂತ ಚೆನ್ನಾಗಿ ಕಣ್ತೆರೆದು ನೋಡು ಕತ್ತೆ. ಮಂಗಳ ಸೂತ್ರ ಚಂಗುಲಾಬಿಯಂತಿರುವ ನಿನ್ನ ಕೊರಳಿಗೆ ಅರ್ಪಿತವಾಗುವುದು ನಿನ್ನ ಗಂಡನ ಸೂತ್ರವಲ್ಲ, ಈ ನಾಗರಾಜನ ಸೂತ್ರ. ಬಿಡದೆ ಬೆನ್ನತ್ತಿ ಕಾಡುವ ಆ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ, ತಪ್ಪದೆ ಮೈಸುಖ ನೀಡುವನೆಂದು ಆಸೆ ನಿನಗಿದ್ದರೆ ಘಾಸಿಯಾಗಿ ಬೀಳುವೆ ಈ ನಾಗರಾಜನ ಬಲೆಯಲ್ಲಿ. ಅಂದ್ರೆ ಆ ಗೌಡನ ಒಡಗುಡಿ ನೀನು ಇಂಥ ನೀಚ ಕೆಲಸವನ್ನು ಮಾಡ್ತೀಯನೋ ಪಾಪಿ? ಮಾಡುವುದಷ್ಟೇ ಎಲ್ಲ ಗಂಗಾ, ಮಾಡಿ ಮುಗಿಸೇ ಎಂದು ಗೌಡನನ್ನು ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ನೀನೀಗ ನಿನ್ನ ಆಟವನ್ನೇ ಮುಂದುವರಿಸಿದಾದರೆ ಇಲ್ಲದ ನಾಪ ಹೇಳಿ ನಿನ್ನ ಬಲಗೈಯಾಗಿರುವ ನಿನ್ನ ಮೈದುನನ್ನು ಗೌಡನ ಮನೆಗೆ ಒತ್ತು ತರಿಸಿ ಅಣ್ಣ ತಮ್ಮಂದಿರಿಬ್ಬರನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮವನ್ನು ಸುಲಿದು ವಿಟ ಪುರುಷನಾಗಿ ನಿನ್ನ ಅಂಗ ಸುಖ ಪಡಬೇಕಾಗುತ್ತದೆ. ಬಲು ಎತ್ತರ. ಎಲ್ಲ ಹುಚ್ಚು ನಾಗರಾಜ, ನನ್ನ ಮೈದುನನ್ನು ಹೊತ್ತು ಒಯ್ಯುವ ಗಂಡಸ್ತಕ್ಕೆ ನಿನಗಷ್ಟೇ ಎಲ್ಲ ಕಣೋ. ಆ ನಿನ್ನ ಗೌಡಪ್ಪನಿಂದಲೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಹಿಂಡು ಹುಲಿ ಹಾಲು ಕುಡಿದು ಗಂಡು ಗಚ್ಚೆ ಹಾಕಿ ನಿಮ್ಮಂತ ಬಂಡರಿಗಾಗಿ ಕೊಡಲಿಯನ್ನು ಹಿಡಿದುಕೊಂಡು ನಿಂತಿದ್ದಾನೆ ನನ್ನ ಮೈದುನ. ಈ ಮಾತು ನಾನು ಹೇಳ್ತಾ ಇರೋದು ಸುಳ್ಳು ಅಂತ ನೀನೇನಾದ್ರೂ ತಿಳಿದುಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟು ಬಂದಿದ್ದೆ ಆದ್ರೆ ನಿನ್ನ ರುಂಡ ಮುಂಡದಿಂದ ಬೇರ್ಪಡೆ ಆಗುದು ಬಲೆ ಎಚ್ಚರ. ಎತ್ತರ ಹೇಳುವ ಒತ್ತು ಶಿವನ ಸೂಳೆ. ಕಳ್ಳ ಕಟ್ಟಿದ ತಾರ ನಿನಗೆ ಮೈದನೊಬ್ಬನು ಬಡ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಪೊಂಡರ ಗಂಡನೆಂದು ಹೊಗಳಬೇಡ. ವೇಷರ ಪಾಶ ಹಾಕಿಕೊಂಡು ಒಂದು ಹೆಣ್ಣಿಗೆ ಮೋಸ ಮಾಡಿ ಮದುವೆಯಾದ ಅವನೊಬ್ಬ ಗಂಡಸೆ.
ಏ ವೇಷರ ಪಾಶ ಹಾಕಿಕೊಂಡು ಬಂದಳು ನನ್ನ ತಂಗಿಯ ಯಮುನೆ ಅಲ್ಲ ಕಣೋ, ನಿನ್ನ ಹೆತ್ತ ತಾಯಿ ಕಣೋ, ಹೆತ್ತ ತಾಯಿ. ಲೇ ಕೆಟ್ಟ ಸೂಳೆ, ಏ, ಆ ಸೂಳೆ ಕೂಡ ನಿನ್ನ ತಾಯಿ ಆಗಿರ್ಬೇಕು ನಾಯಿ. ಗಂಗಿ ಹೇ ಪವಿತ್ರ ನದಿಯಾಗಿರುವ ಗಂಗೆ ಯಮುನೆಯರ ಹೆಸರಿನಲ್ಲಿ ಬಾಳಬೇಕೆಂದಿರುವ ಏಸಿ ಎಣ್ಣೆ, ಕೆಸರಿನ ಕಮಲದಲ್ಲಿ ಅರಳಿ ಬಂದ ನನ್ನ ತಾಯಿಗೆ ನಿಂದೆಯ ಮಾತನಾಡಿವೆಯ ಎಣ್ಣೆ. ನಿನ್ನಂತ ನೂರಾರು ಚಂದುಳ್ಳ ಚೆಲುವೆಯರ ಪರಿಮಳ ಇರಬೇಕೆಂದು ಅಂಬಲಿಸಿ ಬಂದಿರುವ ಈ ನಾಗೇಂದ್ರನಿಗೆ ಕ್ಷಣಿಕವಾಗಿ ಮಾತನಾಡಿವೆಯ ಎಣ್ಣೆ. ಅರಿಬಿಡುವೆ ನಿನ್ನನ್ನು. ನೋಡು, ನಮ್ಮನ್ನು ಕಲ್ಮಶ ಮಾಡಿ ನೀನು ಬಿಟ್ಟ ವಿಷವನ್ನು ಕುಡಿದು ವಿಷಕಂಠನಾಗಲು ನನ್ನ ಗಂಡ ಬಂದೇ ಬರ್ತಾನೆ ಕಣ, ಬಂದೇ ಬರ್ತಾನೆ. ಹಿಂದೆ ಸಮೃದ್ಧಕ್ಕಾಗಿ ಪರ್ವತವನ್ನು ಮಾಡಿ ವಿಷವನ್ನು ಕುಡ್ದ ಆ ವಿಷಕಂಠ ಬಂದೇ ಬರ್ತಾನೆ ಕಣ, ಬಂದೇ ಬರ್ತಾನೆ. ಈ ಮಾತೆ ಸಾಕ್ಷಿ ಕಣ, ಈ ಮಾತೆ ಸಾಕ್ಷಿ. ನಿನ್ನಂತ ಸೂಳೆಗೇನು ಗೊತ್ತು ಆ ಶ್ರೀ ಭಗವದ್ಗೀತೆಯ ಕತೆ? ಏ, ನಿನ್ನಂತ ಸೂಳೆ ಮಗನಿಗೆ ಏನು ಗೊತ್ತೋ ಅದೇ ಮದ್ದಾಕವದ ಕತೆ. ಗಂಗಾ, ಮಾತಿಗೆ ಮಾತು ಬೆಳೆಸಿ ಕೃಷ್ಣನ ಜಾದು ಆಟ ತರಬೇಡ ನನ್ನ ಮುಂದೆ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ನಿನ್ನ ಗಂಡ ಮೂಸಿ ಎಸೆದ ನಿನ್ನ ಸುಗಂಧವಾದ ಸಂಪಿಗೆ ಹೂವನ್ನು ನನ್ನ ಮುಡಿಗೆ ಏರಿಸು, ಪೂಜಿಸು. ಇಲ್ಲದಿದ್ದರೆ ಈ ನಾಗರಾಜ ವಿಷಕಾರಿ ನಿನ್ನನ್ನು ಅರಿದು ತಿನ್ನಬೇಕಾಗುತ್ತದೆ. ಏ, ಗಂಡನಿಗೆ ಮೀಸಲಾಗಿಟ್ಟಿರುವ ಈ ನನ್ನ ದೇಹವನ್ನು ನೀನಾದ್ರೂ ಕಚ್ಚಿ ತೀರಿಸಿಕೊಳ್ತೇನೆ ಅಂತ ಬಂದಿದ್ದೆ, ಆದ್ರೆ ನಿನ್ನ ಪಾಲಿಗೆ ಹಾವಾಗಿ ನಾನು ಕಚ್ಚಬೇಕಾಗುತ್ತೆ. ಜ್ಞಾಪಕದಲ್ಲಿಟ್ಟುಕೋ. ಏ ಸೊಕ್ಕಿನ ಎಣ್ಣೆ, ಯಾವ ಮಾತು ತಿಳಿಸಿ ಹೇಳಿದರೂ ಬಗ್ಗವ ಹೆಣ್ಣಲ್ಲ ನೀನು. ಈಗ ನಿನ್ನ ಕೋಮಲ ಕೆನ್ನೆಗೆ ನನ್ನ ಮುದ್ರೆಯನ್ನು ಹಾಕಿ ನಾಗರಾಜನೆಂಬ ಹೆಸರು ಮೂಡಿಸಬೇಕಾಗುತ್ತದೆ. ಬಲು ಎಚ್ಚರ. ಕೈ ಬಿಡೋ ರಾಕ್ಷಸ. ನೋಡು, ಈ ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಾರಿ ಎಂಬುದನ್ನು ಮಾತ್ರ ನೀನು ಮರೆಯಬೇಡ. ಎಷ್ಟೋ ಜನ ರಾಕ್ಷಸರನ್ನು ಸಂಹಾರ ಮಾಡಿದವಳು ಈ ಹೆಣ್ಣು ಕಣೋ, ಶುಂಭ ನಿಶುಂಭರನ್ನು ಸಂಹಾರ ಮಾಡಿದವಳು ಈ ಹೆಣ್ಣು. ನೀನೇನಾದ್ರೂ ನನ್ನ ಕೆನ್ನೆಯ ಮೇಲೆ ದಂತಾಕ್ಷರಗಳನ್ನ ಮೂಡಿಸುವೆ ಅಂತ ಬಂದಿದ್ದೆ, ಆದ್ರೆ ನಿನ್ನ ಹಣೆಯ ಮೇಲೆ ನಾನು ಮೂಡಿಸುವೆ ನನ್ನ ಚಪ್ಪಲಿಯಿಂದ ಗರತಿ ಎಂಬ 3 ಅಕ್ಷರವನ್ನು. ಕನ್ನಡ ನಾಡಿನಲ್ಲಿ ಹಿರಿಗರತಿ ಎಂಬ ಹೆಸರಿನಲ್ಲಿ ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿರುವ ಸರಸ್ವತಿಗೆ ಬ್ರಹ್ಮನಿಗೆ ಹೆಂಡತಿ ಹೇಳಿದಳು. ಅವಳು ಮಾಗರತಿ. ಗಂಡನನ್ನು ಉಂಡಿ ಕಲೆಕೆ ಇಟ್ಟು ಮಿಂಡನಿಗೆ ಸರಸ ಆಡಲಿಕ್ಕೆ ಹೋಗೋದು ಅವಳು ಯಾವ ಮಾಗರತಿ. ಬಣ್ಣದ ಮಾತೇಳಿ ಗಂಡನನ್ನು ಗುಂಡಿಕ್ಕಿ ಕೊಂದು ಮಿಂಡನೊಡನೆ ಸರಸವಾಡೋದಕ್ಕೆ ಹೋಗೋದಿಲ್ಲ ಇನ್ಯಾವ ಮಾಗರತಿ. ಎಲ್ಲೋ ಪಾಪಿ, ದೇವರಂತ ನನ್ನ ಮೈದು ನನಗೆ ಅಪವಾದ ಕೊಟ್ಟು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿರಲಿಲ್ಲ. ನೀನೆಷ್ಟು ಜನ ರಕ್ತಕ್ಕೆ ಹುಟ್ಟಿ ಬಂದಿರೋ ನಾಯಿ ನನ್ನ ಮಗನೇ. ಎಲೆ ಗಂಗೆ, ಮುಗಿತು ನಿನ್ನ ಶೀಲನ ಕತೆ. ಯಾಕಮ್ಮ ಕಣ್ಣಲ್ಲಿ ನೀರು? ಇಂಥ ಕಾಡೊಳಗೆ ಬಂದ ನನ್ನ ಕೂಗಿದೆಯಲ್ಲ, ನಾನು ಮಾತನಾಡಿದ್ರೆ ಮತ್ತೆ ನಿನ್ನ ಕಣ್ಣಲ್ಲಿ ನೀರು? ಹೇಳು, ನಿನಗೆ ಆಗಿರೋ ಅಪತ್ಯವೇನೆಂದು. ಯಾರಾದ್ರೂ ಹೊಡೆದರೆ, ಯಾರಾದ್ರೂ ಬಡಿದರೆ, ಇಲ್ಲ ಆ ವ್ಯಕ್ತಿ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದಾನೆ ಹೇಳು. ಅವನ ಎದೆಗುಂಡನ್ನು ಸೀಳಿ ಹೊರಗೆ ಬರು ಬಿಸಿನ ಹತ್ರವನ್ನು ಕುಡಿದು ಬರ್ತೀನಿ. ಮೈದುನ, ಏನಂತ ಹೇಳಲಿ ಅಪ್ಪ? ನನ್ನ ಕಣ್ಣೀರಿನ ಕಥೆಯನ್ನು ಏನಂತ ಹೇಳಲಿ ನಾನು? ಸಾಯಿಸಿಕೊಂಡು ಹೇಳಮ್ಮ ನಿನಗಾದ ಕಥೆಯನ್ನು. ನನ್ನ ಮನೆತನದ ಮೇಲೆ ಅಪಮಾನ ಬೈತಿರುವ ವ್ಯಕ್ತಿ ಯಾರೇ ಆಗಲಿ ಅವನೇ ಹರಕೆ ಕೋಣದಂತೆ ಓಡಿಸಾಡಿ ಕಡೆದು
ಅವನ ಎಲುಬಿನ ವಿದ್ಯೆಗಳನ್ನು ತಂದು ನಿನ್ನ ಕೊರಳಿಗೆ ಹಾಕಿ ಗರತಿ ಗಂಗವ್ವನ ಮೈದಿನ ಶಕ್ತಿ ಎನಿಸಿಕೊಳ್ಳದಿದ್ದರೆ ನಾನು ನಮ್ಮ ಅಪ್ಪನ ಮಗನೇವಲ್ಲ ಒಂದು ತಿಳಿ ಮೈದುನ ಹೇಳಮ್ಮ, ಅದು ಯಾವ ವಿಷಯ? ಮೈದುನ, 1000ಕ್ಕೆ 20,000 ಅಂತ ಸಾಲವನ್ನು ಹೇಳಿ ನಿಮ್ಮ ಅಣ್ಣನವರನ್ನು ಬಡಿದಿದ್ದು ಅಲ್ಲದೆ ಎತ್ತುಗಳ ಸಮೇತ ನಿಮ್ಮ ಅಣ್ಣನವರನ್ನು ಹಿಡಿದುಕೊಂಡು ಹೋದ್ರಪ್ಪ. ನಿಮ್ಮ ಅಣ್ಣನವರನ್ನು ಹಿಡಿದುಕೊಂಡು ಹೋದ್ರು. ಏನು ಹೇಳುತ್ತಿದ್ಯಮ್ಮ ನೀನು? ಸಾಲದ ನೆಪ ಮಾಡಿ ನನ್ನ ಹೊಲ ಬರೆಸಿಕೊಂಡು ನನ್ನ ಎತ್ತಿನ ಜೊತೆ ನನ್ನ ಅಣ್ಣನನ್ನು ಒತ್ತುವುದನೇ ಆ ಚಂಡಾಲ. ಲೇ ಮಗನ ರುದ್ರೇಗೌಡ, ಮುಗಿತು ನಿನ್ನ ಔಷ. ಹಣದ ದಬ್ಬ ಅಳಿಕೆಯಿಂದ ಹುಬ್ಬಿ ಮೆರೆತಿರುವ ನಿನ್ನ ಕೊಬ್ಬು, ಬಡವರ ಬೆವರಿನಿಂದ ಎಪ್ಪಾಕಿಕೊಂಡಿರುವ ನಿನ್ನ ಹೊಟ್ಟೆ ಮೇಲೆ ಕಾಲಿಟ್ಟು ದಿಟ್ಟ ಸೌಕರ್ಯ ನೀನು ನನ್ನ ಗೂಡಿಗೆನೆ ಬೆಂಕಿ ಇಟ್ಟು ದಿಟ್ಟ ಚೌಕ ನೆಂಚಿಕೊಂಡಿರುವ ನೀನು ನಿನ್ನ ಒಂದೊಂದೊಳಗನೆ ಕತ್ತರಿಸಿ ನರಿನಾಯಿಗೆ ನೈವೇದ್ಯ ಮಾಡದಿದ್ದರೆ ನನ್ನ ಹೆಸರು ಸಾಕ್ತೇನೆ ಅಲ್ಲ. ಇನ್ನು ಹೋಗಿ ಬರ್ತೇನೆ. ಅಯ್ಯೋ ಶಕ್ತಿ, ನಿಂತ್ಕೊಳ್ಳಪ್ಪ, ನಿಂತ್ಕೋ, ತಡೆದುಕೋ. ಅಣ್ಣನನ್ನು ಬಿಡಿಸಿಕೊಂಡು ಬರೋದು ಸಾಧ್ಯವಿಲ್ಲ ಅಂತ ತಿಳಿದೇನಮ್ಮ. ಆ ಸೂರ್ಯ ಚಂದ್ರ ಮೇಲೆ ಆಣಿಟ್ಟು ನನಗೆ ಮಾತು ಕೊಡ್ತೀನಿ. ಆ ಗೌಡ ನನ್ನ ಅಣ್ಣನನ್ನು ಎಲ್ಲಿ ಬಚ್ಚಿಟ್ಟರು ಸರಿ, ಎದುರು ಬಂದವರ ಎದೆ ಸಿಳಿ ಬಿಡಿಸುತ್ತರವೆ. ಅದಕ್ಕೆ ಈ ಪರಸು ಒಂದೇ ಸವನ ಆ ತುರ್ತದೆ ನನ್ನ ಹೃದಯದಲ್ಲಿರುವ ಪ್ರಜ್ಞಲಿಸುವ ಜಾಲೆ ಕಿಡೆಯಂತೆ ವೇಷ ಹಾಕಿ ಆ ದುರಳರ ರುಂಡ ಕಡೆದು ಆ ಮನೆ ಗೌಡನ ಮನೆ ಬಾಲಿಯ ಕಟ್ಟಿ ಅಣ್ಣನನ್ನು ಬಿಡಿಸಿ ತರದಿದ್ದರೆ ನಾನು ಜಾಣಿಯ ಮಗನವೆಲ್ಲ ಒಂದು ಇಡೀ ಸಮಾಜನ ಕೇಕೆ ಹಾಕಿ ನಗಲಿ. ಸೂರ್ಯಚಂದ್ರರೇ ನಿನ್ನ ಕಂಗಳು ನಿನ್ನ ಅಂಗ. ಬಂದ ಸಜ್ಜೆಗೊಂಡು ಇವಾಗ ಚಂಡು ಬಂದ ಸಜ್ಜೆಗೊಂಡು ಇವಾಗ ಚಂಡು.
ಶಿವ್ಯ, ಹುಲಿ ಹಾಲು ಕುಡಿದು ಬದುಕಬೇಕಂದಿರುವ ನೀನು ಇಂದು ಅದೇ ಹುಲಿ ಕೈಯಲ್ಲಿ ಸಿಕ್ಕಿಬಿಟ್ಟಿದೆಯಲ್ಲ. ಹೇಳ ಒಳ್ಳೆ ಮಾತಿನಿಂದ ನನ್ನ 20,000 ಹಣ ಕೊಟ್ಟು ಹೋಗುತ್ತೀಯೋ ಇಲ್ಲ ಹೊಲ ಬರೆದು ಕೊಡ್ತೀನಿಂದ ಸಹಿಯಾಗಿ ಹೋಗುತ್ತೀಯೋ? ಇವೆರಡಕ್ಕೂ ನಾವು ಒಪ್ಪುವುದಿಲ್ಲ. ಒಪ್ಪದಿದ್ದರೆ ಕತ್ತೆಗೆ ಲದ್ದೆ ಪೆಟ್ಟಿನಂತೆ ನನ್ನ ಚಾಟಿ ಏಟಿನಿಂದ ಮಾತನಾಡಿಸಬೇಕಾಗುತ್ತದೆ. ಅಕ್ಷರ ನೀ ಬೀಸುವ ಚಾಟಿ ಏಟು ಒಂದೇ ಏಕೆ, ಲಾಠಿ ಪ್ರಹಾರ ಮಾಡಿದರೂ ಈ ಶಿವ ಸತ್ಯಕ್ಕೆ ಸಾಯುತ್ತಾನೆ, ವಿನಃ ಅನ್ಯಾಯದ ಹೊಡೆತಕ್ಕೆ ಎಂದಿಗೂ ತಲೆ ಬಾಗಲಾರೆ. ಸತ್ಯ ಲೇ ಸತ್ಯರಿಚಂದ್ರನ ಮೊಮ್ಮಗನೇ, ಆ ನಿನ್ನ ಸತ್ಯರಿಚಂದ್ರ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಸತ್ಯ. ಈಗ ಧರ್ಮರಾಯರ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಧರ್ಮ. ಈಗ ಅನ್ಯಾಯವಾಗಿ ನಿಮ್ಮಂತ ಸೊಕ್ಕಿನ ಕುನ್ನಿಗಳ ರಕ್ತ ಇರುವ ಕಾಲ ಬಂದಿದೆ. ಆ ಕಾಲಕ್ಕೆ ತಕ್ಕಂತ ಕುಣಿಸಿದಾಗಲೇ ತಿಳಿಯುವುದು ನಿಮ್ಮಂತರ ಬಣ್ಣ. ಕೊನೆದಾಗಿ ಹೇಳುವೆ, ಸುಮ್ಮನೆ ಸೈ ಹಾಕಿ ಪ್ರಾಣ ಉಳಿಸಿಕೋ. ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಪೌರುಷ ಆಗೇಕೆ ಎದೆಬಾಯಿ ಬೆಳೆದುಕೊಳ್ಳುವೆ, ತೋಳದ ಕೈಯಲ್ಲಿ ಸಿಕ್ಕ ಕುರಿಯಂತೆ ಅನ್ಯಾಯರ ಎಂದದಿಂದ ಬದುಕುತ್ತಿರುವ ನಿನ್ನಂತ ಕಪಿ ಹೊಡೆತಕ್ಕೆ ಎಂದಿಗೆ ನಡಗಲಾರದು ಈ ರೈತರ ಗಂಡೆದೆ. ಲೇ ಶಿವ್ಯ, ನಿನ್ನಂತ 100 ಬಡ ಬಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯದಾತನೆನಿಸಿಕೊಂಡಿರುವ ಈ ರುದ್ರೇಗೌಡನಿಗೆ ಅನ್ಯರ ಎಂಜಲು ತಿಂದು ಬದುಕುವೆಂದು ಹೊಗಳಿದೆಯಾ ಮಗನೇ? ನಿನ್ನನ್ನು ಜೀವಂತವಾಗಿ ಸುಟ್ಟರೂ ನನ್ನ ಹೊಟ್ಟೆಲಿ ಹತ್ತಿದ ಪ್ರಳಾಗ್ನಿ ಶಾಂತವಾಗದು. ತಾಳು ಮಗನೇ. ಲೇ ಗೌಡ, ನಿರಪರಾಧಿ ಒಬ್ಬನನ್ನು ಈ ರೀತಿ ಕಟ್ಟಿ ಹೊಡೆಯುವ ಕೆಲಸ ಸೀರಿ ಹುಟ್ಟ ಹೆಂಗಸ ಕೂಡ ಮಾಡುತ್ತಾಳೆ. ನಿನ್ನಲ್ಲಿ ಗಂಡಸುತನವಿದ್ದರೆ ಬಿಚ್ಚಿ ತೋರಿಸು ನಿನ್ನ ಸೂರತನ. ಈ ರೀತಿ ಏಡಿಯಂತೆ ಕಟ್ಟಿ ಹೊಡೆಯುವ ನೀನೊಬ್ಬ ಏಡಿ. ಲೇ ಶಿವ್ಯ, ಸುತ್ತ 20 ಹಳ್ಳಿಗೆ ದೊಡ್ಡ ದಣಿ ಎನಿಸಿಕೊಂಡಿರುವ ಈ ಪುರುಷ ಸಿಂಹಕ್ಕೆ ಏಡಿ ಗಂಡು ತಂದು ಬುಗುಳಿದೆಯಾ ಮಗನೇ? ನನ್ನ ಮಾತಿಗೆ ಎದುರಾಗಿ ನಿಂತರೆ ನಿನ್ನನ್ನು ಸುಟ್ಟಾಕಿ ಬಿಡುತ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಅಂತಿಮ ಯಾತ್ರೆ ನಡೆಯುವುದೊಂದು ನೀನು ನಿನ್ನ ಪದರಿನಲ್ಲಿ ಗಂಟಿಟ್ಟುಕೊಳ್ಳು. ನನ್ನನ್ನು ಎದುರಾಕಿಕೊಳ್ಳುವ ಧೈರ್ಯ ಈ ನಾಡಿನಲ್ಲಿ ಯಾವ ಗಂಡಿಸಿಗಿಲ್ಲವೆಂದು ನೀನು ನಿನ್ನ ಪದರಿನಲ್ಲಿ ಗಂಟಿಟ್ಟುಕೋ. ಶಿವ್ಯ, ಈ ಕೆರಳಿದ ಹುಲಿಗೆ ಎದುರಾಗಿ ಬಲಿಯಾಗವನೆಂದು ಪಣ ತೊಟ್ಟು ನಿಂತರೆ ಅಂದು ಆಂಗ್ಲರ ಕೈಯಲ್ಲಿ ಸಿಕ್ಕಂತೆ ಸಂಗೋಳಿ ರಾಯಣ್ಣ, ಸಿಂಧೂರು ಲಕ್ಷ್ಮಣ, ಮಹಾತ್ಮ ಗಾಂಧಿ ಅಂತ ಆಗ್ತದೆ ನಿನ್ನ ಸ್ಥಿತಿ. ಅವರಂತೆ ಸತ್ತು ಹೋಗುವುದು ನಮ್ಮ ನಾಡಿನ ವೀರರ ಕೆಲಸ. ಏಡಿಯಂತೆ ಮೋಸ ಮಾಡಿ ಕೊಲ್ಲುವುದು ನಿಮ್ಮಂತ ಸೆಂಡರ ಕೆಲಸ. ಅಂದು ಆಂಗ್ಲರ ಜೊತೆ ನಾಡಿಗಾಗಿ ಹೋರಾಡಿ ಅದೇ ಪ್ರಾಣಾರ್ಪಣೆ ಮಾಡಿದ್ದಲ್ಲದೆ ಇಂದಿಗೂ ಅವರ ಹೆಸರು ಅಚ್ಚಳಿದೆ, ಭಾರತದ ಅಚ್ಚಳಿದೆ, ಭೂಪಟದಲ್ಲಿ ಉಳಿದಿದೆ. ಇದು ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ಅದೇ ಆಂಗ್ಲರ ಜೊತೆ ಹೋರಾಡಿ ಸ್ವಾತಂತ್ರ್ಯ ಪಡೆಯದಿದ್ದರೆ ಇಂದಿಗೂ ನೀನು ಅವರ ಗುಲಾಮನಾಗಿರುತ್ತಿದ್ದಿ. ಎಂದು ಸ್ವಾತಂತ್ರ್ಯನಾಗಿ ಜೀವಿಸುವ ನೀನು ಅವರ ಹೆಸರಿಗೆ ಕಳಂಕ ತಂದು ಪರಿಕೆಯರ ರಕ್ತಕ್ಕೆ ಹುಟ್ಟಿದವನೆಂದು ಮಾತನಾಡಿದರೆ ನೀನೊಬ್ಬ ಆಧಾರಕ್ಕೆ ಹುಟ್ಟಿದವನೆಂದು ಈ ಸಮಾಜಕ್ಕೆ ಹೇಳುತ್ತೇನೆ.
ಮಾತಿನಲ್ಲಿ ಮರಾದಿಟ್ಟು ಮಾತನಾಡದೆ ನನಗೆ ಮನ ಬಂದಂತ ಮಾತನಾಡಿವ ಮಗನೇ ಲೇಖ ತೆಗೆದುಕೊಂಡು ಬಾ ಕಾಯ್ದ ಕಬ್ಬಣವನ್ನು. ಆದಿದಣಿ ಶಿವ ನಿನ್ನಂತ ರಾಡಿ ಪುಣಿವ ವೀರ ಪುರುಷರಿಗೆ ಜನ್ಮ ನೀಡಿದ ಈ ಜನ್ಮದಾತನಿಗೆ ಆಧಾರಕ್ಕೆ ಹುಟ್ಟಿದವನೆಂದು ಬೊಗಳಿದ್ಯಾ ಮಗನೇ? ಹಿಂದೆ ನೀನು ಹುಟ್ಟಿದ ಕಾಲದಲ್ಲಿ ನಿನ್ನ ತಾಯಿಯ ಆಹಾರ ಇಲ್ಲದೆ ಬಾಣಿತಿಯಾದ ನಿನ್ನ ತಾಯಿ ನನ್ನಂತ ಶ್ರೀಮಂತರಿಗೆ ಕರಗಾಸಿ ನಿನ್ನನ್ನು ಜೋಪಾನ ಮಾಡಿದ್ದು ಮರತೆಯ ಕತ್ತೆ. ಲೇಗವ ಪವಿತ್ರವಾದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿ ನನ್ನ ಉರಿ ಒಟ್ಟಿಗೆ ಬೆಂಕಿ ಹಾಕ್ತೀಯ ಮಗನೇ? ನನ್ನನ್ನು ಕಟ್ಟಿ ಅಪಮಾನ ಮಾಡುವುದಕ್ಕಿಂತ ಗಂಡು ಸಾದರೆ ಬಿಚ್ಚಿ ಮಾತನಾಡು, ಆಮೇಲೆ ತೋರಿಸುವೆ ನಾನು ಯಾರೆಂಬುದನ್ನು. ಹೇಯ್! ನಿನ್ನನ್ನು ಹಿಡಿದು ತಂದಿರುವುದು ನಿನ್ನ ಸೂರತನದ ಮಾತು ಕೇಳಲಕ್ಕಲ್ಲ, ನಿನ್ನ ಮೈ ಚರ್ಮ ಸುಲಿದು ನನ್ನ ಸೇಡನ್ನು ತೀರಿಸಿಕೊಳ್ಳಲಕ್ಕೆ. ಕಾಳ ಶಿವ ಸುಮ್ಮನೆ ಹೇಳಿದಂತ ಕೇಳಿ ಸೈ ಹಾಕಿ ಪ್ರಾಣ ಉಳಿಸಿಕೋ, ಇಲ್ಲವಾದರೆ ಮೈ ತುಂಬ ಬರೆಯಿಸಿಕೊಂಡು ಸತ್ತು ಹೋಗ್ತೀಯ. ಲೇಗೌಡ ಗರತೆಯದೆ ಹಾಲು ಕುಡಿದು ಬೆಳೆದ ಗಂಡಿದೆ, ಈ ಕಬ್ಬಿಣ ತುಂಡಿಗೆ ಎಂದಿಗೂ ನೊಡಗಲಾರದು. ನಿನ್ನಂತ ಸಕ್ಕಿನ ಶ್ರೀಮಂತ ಸುಳೆ ಮಕ್ಕಳಿಗಾಗಿ ನನ್ನ ತಾಯಿ ನನಗೆ ಜನ್ಮ ನೀಡಿದ್ದಾಳೆ. ಮೋಸ ಮಾಡಿ ಚಿತ್ರ ಈಸೆ ನೀಡಿ ಸಾಯಿಸಬಹುದು, ಆದರೆ ನಿನ್ನ ಪ್ರಾಣ ತೆಗೆಯಲಿಕ್ಕೆ ನನ್ನ ತಮ್ಮನೆಂಬ ಮದವೇರಿದ ಪ್ರಾಣ ತೆಗೆದೇ ಬಿಡಲಾರೇನು. ಬ್ರಹ್ಮನ ಹೆದರಿಕೆ ನನಗಿಲ್ಲವೆಂದಾಗ ಯಕಾಚಿತ್ ನಿನ್ನ ತಮ್ಮ ನನ್ನ ಚಪ್ಪಲಿಗೆ ಸಮ. ಹೇಗೌಡ ಬಡವರ ರಕ್ತದಿಂದ ಉಬ್ಬಿ ನಿಂತಿರುವ ನಿನ್ನ ಹೊಟ್ಟಿಗೆ ಅದೇ ಚಪ್ಪಲಿಂದ ಏಟಾಕಿ ಕೋಟ್ಯಾಂತರ ಹಣ ಗಳಿಸಿಟ್ಟ ನಿನ್ನ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಹಾಕಿ ಸುಡಲಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ನನ್ನ ತಮ್ಮ ಮದ ಏರಿದ ಕೋಣ. ಆ ಮದವೇರಿದ ಕೋಣಕ್ಕೆ ತಕ್ಕಂತ ನಿರ್ಮಿಸಿರುವೆ ಹಠಮಾರಿ ಎಂಬ ಖಡ್ಗವನ್ನು. ಈಗ ಈ ಕೋಣಕ್ಕೆ ತಕ್ಕಂತ ನಿರ್ಮಿಸಿರುವೆ ಕಬ್ಬಿಣವನ್ನು. ತಾಳ ಮಗನ ಈ ವೇದನವನ್ನು ತೆಗೆದುಕೊಳ್ಳಿ ಗೌಡರೇ. ಅಮ್ಮ 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 ಎಲ್ಲಿದ್ದಾಳೆ ನಿನ್ನ ಅಮ್ಮ? ಎಲ್ಲಿದ್ದಾನೆ ನಿನ್ನ ಮದವೇರಿದ ನಿನ್ನ ತಮ್ಮ? ಲೇಖಾಳ ಏನು ನೋಡ್ತಿರಲೇ? ಸರಿಯಾಗಿ ನಿಲ್ಲಿಸುವನನ್ನು. ನನ್ನ ಮೇಲೆ ಕೆಟ್ಟ ಕಣ್ಣಿಟ್ಟ ಇವನನ್ನು ಕಣ್ಣು ಕಿತ್ತಾಕಿ ಬಿಡ್ತೇನೆ. ಶಿವ್ಯ ಸುಮ್ಮನೆ ನನ್ನ ಕೈಯಲ್ಲಿ ಚಿತ್ರಹಿಂಸೆಗಾಗಿ ಒಳಗಾಗಿ ಸಾಯಬೇಡ. ಸುಮ್ಮನೆ ಸೈ ಹಾಕಿ ಹೊರಟು ಹೋಗು. ಹಾಗೇ ನಿನ್ನ ಕೈ ಬಿಟ್ಟು ಹೋಗಲಕ್ಕೆ ನಾನೇನು ಹೇಳಿ ರಕ್ತಕ್ಕೆ ಹುಟ್ಟಿದವನಲ್ಲ. ಕರ್ನಾಟಕಕ್ಕೆ ವೀರಸಿಂಹ ಎನಿಸಿಕೊಂಡಿರುವ ಸೂರನನ್ನ ತಂದೆ ರಕ್ತಕ್ಕೆ ಹುಟ್ಟಿದವನು. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದವನು
ನಿನ್ನ ಪ್ರಾಣ ತೆಗೆದೇ ಬಿಡಲಾರು. ನೀನೀಗ ಮೋಸ ಮಾಡಿ ಚಿತ್ತ ಈಸೆ ನೀಡಿ ಸಿಕ್ಕಂತೆ ಕುರಿ ಹಾಲು ಕುಡಿದು ಸೊಕ್ಕಿ ನಿಂತಿರುವ ನನ್ನ ತಮ್ಮನೆಂಬ ಮದ ಹೇರಿದ ನಿನ್ನ ರುಂಡವನ್ನು ತೆಗೆಯಲಾರದೆ ಕಡಿದು ಆ ರುಂಡವನ್ನು ಬನ್ನಿ ಮಾತಾಡಿ ಕರಳಿಗೆ ಹಾಕಿ ನಿನ್ನ ಮೈಚರ್ಮವನ್ನು ಸುರಿದು ತಾ ಮೆಟ್ಟನ್ನು ಮಾಡಿಸಿಕೊಳ್ಳುತ್ತಾನೆ ಎಚ್ಚರ. ಎಚ್ಚರ. ಲೇ ನನಗೆ ಎಚ್ಚರ ಹೇಳುವ ಹುಚ್ಚ ಸೂಳೆ ಮಗನೇ, ನಿನ್ನ ತಮ್ಮನನ್ನು ನಾನು ಜೀವಂತವಾಗಿ ಬಿಟ್ಟರಲ್ಲವೇ ಅವನು ನನ್ನ ರುಂಡ ಕಡಿಯುವುದು. ಲೇ ಕಾಳ, ಹೇಳದಣಿ. ಹೋಗಲೇ, ಬೇಗ ಹೋಗಿ ಆ ಮದವೇರಿದ ಕೋಣವನ್ನು ದುರ್ಗಮ್ಮನಿಗೆ ಹಾರಿಕೆ ಕೊಟ್ಟಂತೆ ಅವರ ಎಂಡಂದರ ಮುಂದೆ ಅವನನ್ನು ಕಡಿದು ಹಾಕಿ ಗುಲಾಬಿ ಮಗ್ಗಿನಂತೆ ಹಿಗ್ಗಿ ನಿಂತಿರುವ ಅವರ ಎಂಡಂದರನ್ನು ಒತ್ತು ತಂದು ನನ್ನ ಅರಮನೆಗೆ ಹಾಕು. ಅರಮನೆಗೆ ಅಷ್ಟೇ ಯಾಕದಣಿ? ಕರಿನಾಗರ ನಾವಿನಂತೆ ಬುಸುಗುಟ್ಟುತ್ತಿರುವ ನರದಮನನ ಮುಂದೆ ತಂದು ಹಾಕಿ ಬಿಡುವೆ. ಸಿಕ್ಕಂತೆ ಕುರಿ ಹಾಲು ಕುಡಿದು ಕೆಚ್ಚಲೆ ಬೆಳೆಸಿ ತಿರುಗುವ ಕೋಣವನ್ನು ಸಿಕ್ಕಂತೆ ತುಂಡರಿಸಿ ಕೊಪ್ಪಿದ ಕೋಣವನ್ನು ಅಕ್ಕಿಗಳನ್ನು ತಂದು ನಿಮ್ಮ ಮನ ತೃಪ್ತಿ ಪಡಿಸದಿದ್ದರೆ ನಾನು ಯಾಕೆ ಅನಿಸಿಕೊಳ್ಳಬೇಕು ಅಡ್ಡಿ ಕಾಳ ಅಂತ. ಲೇ ತುತ್ತ ಅನ್ನದ ಆಸೆಗಾಗಿ ಬಿದ್ದ ಇವನ ಮನೆ ಕಾಯುವ ನಾಯಿ, ಈ ಏಸಿಗೆ ಕೆಲಸ ಮಾಡೋದಾದರೆ ಮೊದಲು ನನ್ನ ಮುಗಿಸು. ಆ ದುಷ್ಟ ಕೆಲಸವನ್ನು ನನ್ನ ಕಣ್ಣಿಗೆ ಕಾಣಬಾರದು. ಶಿವಣ್ಣರ ಮೊದಲ ನಿನ್ನ ಕತೆ ಮುಗಿಸ್ಬಿಟ್ರ ಕೈಗಳು ಹೆಂಗ ರಕ್ಷಿಬೇಕಪ್ಪ ನಿನ್ನ ಕವನ. ಹುಲ್ಕಣೆ, ಉಚ್ಚ ಬ್ರಾಹ್ಮಣದ ಮನೆತನದಲ್ಲಿ ಜನಿಸಿ ಏಸಿಗೆ ತಿನ್ನ ಕೆಲಸ ಮಾಡಬೇಡಲೇ ನಾಲ್ಕಿನ ಮಗಳೇ. ನೀನು ಈ ಕೆಲಸ ಮಾಡೋದಾದರೆ ಚಂದುಳ್ಳಿ ನಿನ್ನ ಮಗಳನ್ನು ತಂದು ಹಾಕಬೇಕಿತ್ತಲೇ, ಅಂದರೆ ನೀನೊಬ್ಬ ಗಂಡಸಾಗಿ ಬಾಳುತ್ತಿದ್ದಿ. ನೋಡ್ರಿ, ಅಪಮಾನ ಅಪಮಾನ. ಈ ಎಂತ ಲುಚ್ಚ ಮಗನು ಕೂಡ ನನ್ನ ಬೇಸ್ಬಿಡ್ರಿ ಗೌಡ್ರ. ಕೂಲ್ಕರ್ಣಿ, ಮಾತಿಗೆ ಬೆಳೆಸಿದರೆ ಕೈ ಕೂಡಲೆಂದು ಕಾರ್ಯವೆಂದು ಕೈ ಕೂಡಲಾರದು. ಲೇ ಕರಿಯ ಮರಿಯ, ಏನು ನೋಡುತ್ತಿರಲೇ? ಸರಿಯಾಗಿ ಹಿಡಿದು ನಿಲ್ಲಿಸಲೇ ಅವನನ್ನು. ನನ್ನ ಮೇಲೆ ಕೆಟ್ಟ ಕಣ್ಣಿಟ್ಟ ಇವನು ಕಣ್ಣು ಕಿತ್ತೆ ಬಿಡುತ್ತೇನೆ. ಲೇ ಗೌಡ ಮಗನ, ನನ್ನ ಅಣ್ಣನನ್ನು ಯಾವ ಆಧಾರಲ್ಲ ಕಟ್ಟಿ ಹಾಕಿ ಸಿಕ್ಕಂತೆ ಚಿತ್ರಹಿಂಸೆ ಕೊಟ್ಟದ್ದಲ್ಲ, ಒಂದು ಕಣ್ಣು ಸಹಿತ ಕಿತ್ತಿ ಆ ಮಗನೇ ನಿನ್ನ ನಾನು ಜೀವಂತ ಉಳಿಸಲಾಗೇನು. ನನ್ನ ಹೊಟ್ಟೆಯಲ್ಲಿ ದಗದಗನ ಉರಿತಿರುವ ದಾವನಿಗೆ ನೀನೇ ಮೊದಲನೇ ನರಬೇರಿ. ಲೇ ಶಕ್ತಿ, ಘಾತ ಮಾಡಿದೆ ಲೇ ಕರಿಯ ಮರಿಯ, ಏನು ನೋಡ್ತಿರಲೇ? ಇವನನ್ನು ಕಟ್ಟಿ ಹಾಕರಲೇ ಇವನನ್ನು. ಲೇ ಗೌಡ, ಈ ಕೆಳದ ಕೇಸರಿ ಕಟ್ಟಿ ಹಾಕಲಕ್ಕೆ ಅದು ನಿನ್ನಾಗಿ ಸಾಧ್ಯವಿಲ್ಲ, ನಿಮ್ಮಪ್ಪನಿಗಿದ್ದು ಸಾಧ್ಯವಿಲ್ಲ. ಮಾತಲೇ ಗೌಡ, ಗೌಡನ ಎಂದಲು ತಿಂದು ಬದುಕು ಅಂದಿ ನನ್ನ ಮಕ್ಕಳ ಅರಿಯದ ಉರುಪಿನಲ್ಲಿ ಹಣದಾಸಕ್ಕಾಗಿ ಗರತಿಯಾಗಿ ಬಾತಿರುವ ನಿಮ್ಮ ತಂಗಿನ ಸೆರಗಾಸಿದಿರಲ್ಲ. ನೀವಂತ ಹೇಳಿ ನನ್ನ ಮಕ್ಕಳ ಹುಟ್ಟಿರಲೇ ನಮ್ಮ ತಾಯಿ ನಾಡಿನಲ್ಲಿ. ಈಗ ಏನು ಅರಿಯದ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಸಿಕ್ಕಂತೆ ಚಿತ್ರಹಿಂಸೆ ಕೊಟ್ಟಿದ್ದಲ್ಲದೆ ಒಂದು ಕಣ್ಣು ಕಿತ್ತಿದ್ದನ್ನು ನೋಡಿ ನಾನೀಗ ನಿಮ್ಮ ಜೀವಂತ ಬಿಡಲಾರೇನು. ನಿಮ್ಮಿಬ್ಬರ ಎದಗುಂಡೆಯನ್ನು ಸೀಳಿ
ಹೊರಗೆ ಬರುವ ಬಿಸಿನತ್ರವನ್ನು ಘಟಘಟನೆ ಕುಡಿದು ಆ ನಮ್ಮೂರ ಅಗಸಿಬಾಲಿ ಕಟ್ಟದಿದ್ದರೆ ನಾನು ನಾ ಶಕ್ತಿ ಅಲ್ಲ ಅಂತ ಈ ಕ್ಯಾಕಿ ಹಾಕಿ ನಗಲಿ ಈ ಸಮಾಜ. ಜೈ ಬಜರಂಗಬಲಿ. ಲೇ ಗೌಡ, ನೀನು ಸಾಕಿದ ಚೇಡಿನ ಸಂಚಿಕ ಎಂದು ನಡೀತು ಮಗನ. ನಿನ್ನ ಮನೆಯಲ್ಲಿ ಮರಣದ ಮಾರನೇ ಹಬ್ಬ. ಅಣ್ಣ, ಇನ್ನೂ ತೃಪ್ತಿ ಆಗಿಲ್ಲವೇ ನಿನ್ನ ಮನಕ್ಕೆ? ಹೌದಣ್ಣ, ಆಕಳ ಹಾಲು ಕುಡಿದು ಕಿಡಿಗೇಡಿಕ್ಕೆ ಎಷ್ಟು ಅನ್ಸ್ಕೊಂಡಿರುವ ಈ ಶಕ್ತಿ ಸಿಕ್ಕಂತ ಸ್ವಚ್ಛಗೇರಿ ನಿಂತದೆ. ಮದದ ಮುದ್ದಾನಾಗಿರುವ ಈ ಗಂಡು ಹುಲಿ ಇನ್ನು ಯಾರ್ಯಾರನ್ನ ಹತ್ರ ಕುಡ್ತೈತೆ ಅನ್ನೋದು ಈ ಗೌಡನಿಗೆ ತಿಳಿದಿಲ್ಲ. ಏನಲೇ ಗೌಡ, ಬೆಳಗ್ಗೆ ಹಾಲ ಪ್ರಜ್ಞೆಯಂತೆ ಮಾಡಿ ಶೇಡಿಗಾಗಿ ನನ್ನ ಗುಡಿಗೆನೆ ಬೆಂಕಿ ಇಟ್ಟು ನನ್ನ ಇಡೀ ಆಸ್ತಿಯನ್ನು ಕೈ ಹಾಕೇನೋ ಮಗನೇ. ಪಂಚಾಯತಿ ಪ್ರಮುಖರನ್ನ ಎದುರಿಸಿ ಊರಿನ ಹಣ ಎತ್ತ ಹಾಕಿಕೊಂಡು ಮಾಡಿ ಮೇಲೆ ಮಾಡಿ ಕಟ್ಟಿ ಈಗ ಏನು ತಿಳಿಯಲ್ಲ ನನ್ನ ಅಣ್ಣನನ್ನು ಕಣ್ಣು ಕಿತ್ತಿದ್ದು ನೋಡಿ ಸಿಕ್ಕಂತೆ ಬರಿಯಟ್ ಹಾಕಿ ಒಂದು ಕಣ್ಣು ಕಿತ್ತಿದೆಯಲ್ಲ, ಆ ರಕ್ತದ ಶೇಡಿಗಾಗಿ ನನ್ನ ಹೊಟ್ಟೆಯಲ್ಲಿ ಪುಡ್ದು ಎತ್ತದ ಶೇಡಿನ ಪ್ರಾಣಾಗ್ನೆ. ಗೌಡ, ಮುಗಿತೋ ಮಗನಡಿ ಅಂಶ. ಶಕ್ತಿ, ನಿಂತ್ಕೊಳ್ಳಪ್ಪ, ನಿಂತ್ಕೋ. ಏನೇ ಇವನ ರಕ್ತ ಹೀರಿ ಪ್ರಾಣ ತೆಗೆದಾಗರೆ ಸಿಗೋದಮ್ಮ ನನಗೆ ಮುಕ್ತಿ. ಹೇಳಮ್ಮ, ಇವು ಯಾವ ರೀತಿ ಕಡೆಯಲಿ ಈ ಬೇಟೆಯನ್ನು? ಅಣ್ಣನ ಕಣ್ಣು ಕಿತ್ತಿದ ಇವನ ಕೆಟ್ಟ ಕಣ್ಣು ಕೈಗಳ ಕತ್ತರಿಸೋ, ಇಲ್ಲ ರೈತರ ಕಣ್ಣಲ್ಲಿ ಕಣ್ಣೀರಿಸಿದ ಇವನ ಕೆಟ್ಟ ಕಣ್ಣುಗಳನ್ನು ಕಿತ್ತಾಕಲು, ಇಲ್ಲ ಬಡವರ ರಕ್ತ ಕುಡಿದು ಕೊಬ್ಬಿ ನಿಂತ ಇವನ ದೇಹವನ್ನು ವಿಭಾಗ ಮಾಡಲು, ಇಲ್ಲ ನನ್ನ ಆಸ್ತಿಯಲ್ಲಿ ಕಾಲಿಡುತ್ತಾರೆ ಇವನ ಕೆಟ್ಟ ಕಾಲಗಳನ್ನು ಕತ್ತರಿಸಿ ಹಾಕಲು, ಇಲ್ಲ ಇವನ ಎದೆಗುಂಡೆಯನ್ನು ಒಡೆದು ಇದನ್ನ ಹತ್ರ ಕುಡಿದು ಮನಶಾಂತಿ ಮಾಡಿಕೊಳ್ಳಲು. ಹೇಳಮ್ಮ, ಅದು ಯಾವ ವಯಸ್ಸು? ಅವನಿಗೆ ಇದು ಒಂದೇ ಜೀವನನ್ನ ಕೊಟ್ಟ ಬಿಡು. ಮನುಷ್ಯನಾದರೂ ತಿಳಿದುಕೊಳ್ಳಲಿ. ಕೊಲೆ ಮಾಡಿದರೆ ನನ್ನ ಆಣೆಯಾಗಿದೆ. ಎಂತ ಘಾತ ಮಾಡಿದೆ ಅಣ್ಣ. ನಿನ್ನ ಕಣ್ಣು ಕಿತ್ತಿಸಿದ ನಾನು ತಮ್ಮನಾದರೆ ಏನು ಸಾರ್ಥಕ? ನನ್ನ ತಮ್ಮ ಗಂಡೆಯ ಪುಂಡನೆಂದ ಹೇಳಿದೆ ನೀನು. ನಿನ್ನ ಮಾತಿಗೆ ಚಂಡನಾದೇನ ಚಂಡನಾದೇನು? ಬೇಡಪ್ಪ ಬೇಡ, ನಿಮ್ಮ ಅಣ್ಣನವರು ಹೇಳ್ತಿರೋ ಮಾತನ್ನು ಸ್ವಲ್ಪ ಕೇಳು. ಈ ರೀತಿ ಹಠ ಮಾಡುದು ಒಳ್ಳೇದಿಲ್ಲ. ಮೊದಲು ನಿಮ್ಮ ಅಣ್ಣನವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ನಡೆಯಪ್ಪ. ಹೆಂಗ ಬರಲಿ ಅಮ್ಮ, ನಾನು ಅಣ್ಣನ ಕಣ್ಣು ಕಳೆದುಕೊಂಡು ಚಂಡನಾಗಿ ನಾನೆಂತ ಬರಲಿ ಮನೆಗೆ? ಈ ಚಂಡನ ಪ್ರಾಣ ತೆಗೆದೆ ನಾನು ಮನೆಗೆ ಬರಲಾರೇನು? ವಿಷವ ನುಂಗಿರುವ ಸರ್ಪ ಹಿಡಿದಿರುವ ಶಿವನು. ಇರ್ಲಿ ಬಾ ಶಕ್ತಿ, ಹಿರಿಯರು ಹೇಳ್ತಿರೋ ಮಾತನ್ನು ನೀನು ಸ್ವಲ್ಪ ಕೇಳಬೇಕಪ್ಪ. ಈ ರೀತಿ ಅದಕ್ಕೆಲ್ಲ ಸ್ವಲ್ಪ ನನಗೆ ಯಾಕೋ ಧೈರ್ಯ ಬರ್ತಾ ಇಲ್ಲ. ಬಾರಪ್ಪ, ಬೇಗನೆ ನಿಮ್ಮ ಅಣ್ಣನವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಬಾ. ಕೊಲೆ, ನನ್ನ ಕೊಲೆ, ನನ್ನ ಬಲಗೈಯಾಗಿರುವ ಕರಿಯ ಮರಿಯನ ಕೊಲೆ. ಶಕ್ತಿ, ನೀನಿಂದು ನನ್ನ ಎದೆ ಮೇಲೆ ಕಾಲಿಟ್ಟು ಮೆರೆದ ಓದಿಯಲೇ ಮಗನೇ. ನೀನೀಗ ನಿನ್ನ ತಾಯಿ ಗರ್ಭದಲ್ಲಿ ಅಡಗಿಕೊಂಡರೂ ಸರಿ, ನಿನ್ನನ್ನು ಹೊರಗೆಳೆದು ಹಿಡಿದು ತಂದು ಒದ್ದು ಲಾಕಾಪಿಗೆ ಹಾಕಿಸಿ ಮೈ ತುಂಬ ಬರೆಯನ್ನು ಹಾಕಿಸಿ ಜೇಲಿನಲ್ಲಿ ನಿನ್ನ ಯಮನಾಳನ್ನು ಜೇಲಿನಲ್ಲಿ ಶೀಲಗೆಡಿಸಿ ನನ್ನ ಮನಶಾಂತಿ ಪಡಿಸದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ.
ಹೆಜ್ಜೆ ಮುಂದಕ್ಕಿಟ್ಟರೆ ಶೂಟ್ ಮಾಡಿ ಬಿಡ್ತೇನೆ ನಿಂಗೆ. ಅತ್ತಿಗೆ, ಪೊಲೀಸರು ನಮ್ಮ ಹಿಡಿಯಲು ಬಂದಂತೆ ಕಾಣ್ತಾರೆ. ನೀನ್ ಇಲ್ಲಿಂದ ಮರಿಯಾಗಿ ಅಣ್ಣನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಇಲ್ಲಪ್ಪ, ನಾ ಎಲ್ಲಿಗೂ ಹೋಗುದಿಲ್ಲ, ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ನೀನಿಲ್ಲಿ. ಆಗ ಆಟ ಹಿಡಿಯುವ ಸಮಯ ಅಲ್ಲ ಅತ್ತಿಗೆ ಇದು. ನಾನು ಜೈಲಿಗೆ ಹೋಗೋದಂತರೂ ಖಂಡಿತ. ಹೋದ ಮರುಕ್ಷಣದಲ್ಲೇ ಬಿಡುಗಡೆಯಾಗಿ ಬರ್ತೀನಿ. ನೀವೇನು ಚಿಂತಿಸಬೇಡಿ. ನೀವು ಇಲ್ಲಿದ್ದರೆ ಖಂಡಿತ ನನ್ನ ಕೂಡ ಜೈಲಿಗೆ ಬರಬೇಕಾಗುತ್ತದೆ. ಮೈದುನ, ನಿನ್ನ ಜೊತೆ ನಾವು ಸಾಯಲಿಕ್ಕೆ ಸದಾ ಸಿದ್ಧರಿದ್ದೇವಪ್ಪ. ಆದ್ರೆ ನಿನ್ನನ್ನು ಮಾತ್ರ ಪಾಪಿಗಳ ಕೈಯಲ್ಲಿ ಕೊಟ್ಟು ಹೋಗುದಿಲ್ಲ ಮೈದುನ, ಹೋಗುದಿಲ್ಲ. ಅತ್ತಿಗೆ, ಈ ನಿನ್ನ ಮೈದಿನ ಜೈಲಿಗೆ ಹೋಗುತ್ತಾನೆಂದು ದುಃಖಿಸಿ ಕಂಬನ ಮಿಡ್ಕದಿರಮ್ಮ. ನಾನಿಲ್ಲದ ಸಮಯ ನೋಡಿ ಯವನಾದ ಐವಕ್ಕಿ ನನ್ನ ಮಗ ನನ್ನ ಮನೆತನದ ಮೇಲೆ ಅಡ್ಡ ಬಂದರೆ ಅವತ್ತೇ ಅವನ ಮಣ್ಣಾಗ ಹಾಕುತ್ತೀನಿ. ಈ ಮಾತು ಸತ್ಯ. ಆದರೆ ಅಣ್ಣನನ್ನು ಬೇಗನೆ ಆಸ್ಪತ್ರೆಗೆ ಒಯ್ಯಲೇಬೇಕು. ಹೊತ್ತಿಗೆ ಪೊಲೀಸರ ಕಡೆ ಬಂದಂತೆ ಕಾಣ್ತದೆ. ಇಲ್ಲಪ್ಪ, ಹೋಗೊತ್ತಿಗೆ ಇಲ್ಲಪ್ಪ, ಇಲ್ಲ. ನಾವೆಲ್ಲರೂ ಕೂಡ ಎಲ್ಲಿಯಾದ್ರೂ ತಪ್ಪಿಸಿಕೊಳ್ಳೋಣ. ಬಾರಪ್ಪ ಮೈದುನ, ಹೋಗು. ಕೊಲೆ ಮಾಡಿ ಏಡಿ ಅಂತ ತಪ್ಪಿಸೋದು ಗಂಡಸಿನ ಲಕ್ಷಣ ಅಲ್ಲ ಅತ್ತಿಗೆ. ಅದು ಇನ್ನಂತ 100 ಕುಂದಿಗಳ ಕೊಲೆ ಮಾಡ್ತೇನೆ, ಮತ್ತೆ ಜೈಲಿಗೆ ಹೋಗಿ ಬಿಡುಗಡೆಯಾಗಿ ಬರ್ತೇನೆ. ಈ ಶಕ್ತಿ ಇಲ್ಲದ ಅಪಶಕ್ತಿ ಮಾತನಾಡಿದರೆ ಈ ನನ್ನ ಪ್ರಾಣ ಮೀಸಲಿಟ್ಟವರೇ ಸತ್ಯಕ್ಕಾಗಿ. ಬೇಗನೆ ಹೋಗೋ ಹೊತ್ತಿಗೆ. ಆದ್ರೆ ಒಂದು ಮಾತು ಅತ್ತಿಗೆ, ಏನಪ್ಪ ಅದು? ಯಮನಗಳನ್ನು ಮಾತ್ರ ಸರಿಯಾಗಿ ನೋಡಿಕೋ. ಪೊಲೀಸರು ಈ ಕಡೆ ಬಂದಂತೆ ಕಾಣ್ತಾರೆ. ಬೇಗನೆ ಹೋಗಮ್ಮ. ಹೋಗದಿದ್ದರೆ ನಿನಗೆ ನನ್ನ ಆಣೆ ಆಗಿದೆ. ಮೈದುನ, ಮೋಸ ಮಾಡಿದೋ ಇನ್ಸ್ಪೆಕ್ಟರ್, ಮೋಸ ಮಾಡಿದೋ. ಮೋಸ ಮಾಡುದಷ್ಟೇ ಏಕೆ, ಏಡಿಯಂತೆ ತಪ್ಪಿಸಿಕೊಂಡು ಓಡಿ ಬರುವ ನಿನ್ನ ರಕ್ತ ಭೂಮಿಗರಿಸಿ ನಿನ್ನನ್ನು ಅರೆಸ್ಟ್ ಮಾಡುತ್ತೇನೆ. ಒದ್ದು ಲಾಕಫ್ಗೆ ಹಾಕುತ್ತೇನೆ ಮಗನೇ. ಹೇಳಿ ಅಂತ ತಪ್ಪಿಸಿಕೊಂಡು ಹೋಗಕ್ಕೆ ನಾನೇನು ನಿನ್ನಂತೆ ಹೇಳಿ ಅಲ್ಲ. ಯಾರು ಹೊತ್ತು ಇನ್ಸ್ಪೆಕ್ಟರ್, ಸಮಾಜಕ್ಕೆ ದ್ರೋಹರನ್ನ ಅಂತವ್ರ 100 ಮಂದಿ ಕೊಲೆ ಮಾಡುತ್ತೇನೆ. ಸ್ವತಃ ನಾನೇ ಸರಮನೆಗೆ ಹೋಗ. ಈ ಶಕ್ತಿ ಇಲ್ಲದ ಅಪಶಕ್ತಿ ಮಾತನಾಡಿದರೆ ನ್ಯಾಯ ಲಂಚ ತಿಂದು ಕ್ಯಾನ್ಸರ್ ಆಗಿ ಈ ಶಕ್ತಿ ಇಲ್ಲದ ಅಪಶಕ್ತಿ ಮಾತನಾಡಿದೆ. ನ್ಯಾಯ ದೇವತೆ ಅಂತ ನಿನ್ನ ಕಾಕಿ ಬಟ್ಟೆ ಬಿಚ್ಚಿ ಮೈಚರ್ಮ ಸುಲಿಬೇಕಾಗತ್ತ. ಹುಷಾರ್, ನೀನೊಬ್ಬ ಕಾನೂನು ಕಾಪಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಸುಮ್ಮನೆ ಬಿಟ್ಟಿದ್ದೀನೋ ನಾಯಿ. ನನಗೆ ಎದುರು ಮಾತನಾಡ್ತೀಯ ಬದ್ಮಾಶ್ ನನ್ನ ಮಗನೇ. ಪಿಸಿ ಅರೆಸ್ಟ್ ಮಾಡಿ ಇವನನ್ನು. ಆಡುವಾಗಲೇ ರುದ್ರೇಗೌಡನ ಮನೆ ಪ್ರವೇಶಿಸಿ ಕರಿಯ ಮರಿಯರನ್ನು ಕೊಲೆಗೈದು ನನಗೆ ಸೊಕ್ಕಿನಿಂದ ಮಾತನಾಡುತ್ತೀಯ. ನಿನ್ನಂತ ಡಕಾಯಿತರಿಗೆ ಇದೇ ಪೊಲೀಸ್ ಬೆಲ್ಟ್. ಇನ್ಸ್ಪೆಕ್ಟರ್, ನಿನ್ನಂತ ಲಾಂಛಕ್ಕಾಗಿ ಕೈ ಒಟ್ಟುವ ಈ ನನ್ನ ಹೊಡೆತ ನನ್ನ ತಮ್ಮ. ಆದರೆ ಮೊದಲಿಂದ ನೀನೊಬ್ಬ ನಿಷ್ಠವಂತ ಅಧಿಕಾರಿ ಆಗಿದ್ದರೆ ಮೊದಲಿಂದ ನ್ಯಾಯ ಅನ್ಯಾಯ ವಿಚಾರಿಸಬೇಕಾಗಿತ್ತು. ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಪೊಲೀಸ್ ಬ್ಯಾಟು? ಏನು ನನ್ನ ಅಣ್ಣನನ್ನು ಯಾವ ಆಧಾರ ಕಟ್ಟಿ ಹಾಕಿ ಚಿಕ್ಕಂತ ಚಿತ್ರಹಿಂಸೆ ಕೊಟ್ಟು ಒಂದು ಕಣ್ಣು ಕಿತ್ತುವಾಗ ಎಲ್ಲಿ ಹೋಗಿತ್ತು ನಿನ್ನ ಪೊಲೀಸ್ ಬ್ಯಾಟು? ನಿನ್ನ ಪೊಲೀಸ್ ಸ್ಟೇಷನ್ ಎದುರಿಗೆ ಗಂಡನ ಗರತೆ ಆದವಳನ್ನ ಚೀಲ ಕಡಿಸಿ ಅವಳನ್ನು ಕೊಲೆಗಲ್ಲ ರುದ್ರೇಗೌಡ. ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಪೊಲೀಸ್ ಬ್ಯಾಟು? ಪರ ಎಂಡಿನ ರಂಡೆತನ ಮಾಡಿ ಹಣದಾಸೆ ತೋರಿಸಿ, ಈ ಪರ ಎಂಡ ರಂಡೆತನ ಮಾಡಿ ಹಣದಾಸೆ ತೋರಿಸಿ ಈ ಗೌಡ ಕೊಟ್ಟ ಲಂಚದಿಂದ ಆ ಪವಿತ್ರ ತಾಯಿನ ಲಂಚಕ್ಕೆ ಕೈ ಹೊಡಿಸಿಯಲ್ಲ. ನೀನಂತ ಬಂಡ ಸುಳೆ ಮಗನ ಇದ್ದೇನೆ. ಇನ್ಸ್ಪೆಕ್ಟರ್, ಇದು ಎಂತ ಅವಮಾನದ ಮಾತು.
ಎಳೆದುಕೊಂಡು ನಡೆಯುವನನ್ನು. ಗೌಡ ಈ ಸತ್ಯ ಜೈಲಿಗೆ ಹೋಗ್ತಾನೆ ಎಂದು ತಿಳಿದು ನೀನೇನಾದ್ರೂ ನನ್ನ ಮನೆ ಕಡೆ ದ್ರೋಹ ಬಗೆದಾದರೆ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡಿಗೆ ಕೂತಿದ್ದರು ಸರಿ ಮಗನೇ. ಬಿಡುಗಡೆ ಆಗಿ ಬಂದು ನಿನ್ನ ತಾಯಿಯ ಗರ್ಭವನ್ನು ಹಿರಿದು ನಮ್ಮೂರ ಅಕ್ಷಿ ಬಾರಿ ಕಟ್ಟದಿದ್ದರೆ ನಮ್ಮವ್ವ ಗಂಡಗಾರ್ದ ಅಂತ ತಿಳಿಬೇಡಲಿ, ಬಿಂಡಗಾರ್ದ ಅಂತ ತಿಳಿ ಬರ್ತೇನ ಮಗನ ಗೌಡ. ನೆನಪಿರಲಿ ಮತ್ತು ಇನ್ಸ್ಪೆಕ್ಟರ್, ಇವನಿಗೆ ಮಾತ್ರ ಜೀವಾದಿ ಶಿಕ್ಷೆ ಆಗುವಂತೆ ಮಾಡಬೇಕು. ಇನ್ಸ್ಪೆಕ್ಟರ್, ತೆಗೆದುಕೊಳ್ಳಿ ಹಣವನ್ನು. ಇವನಿಗೆ ಮಾತ್ರ ಜೀವಾದಿ ಶಿಕ್ಷೆ ಆಗುವಂತೆ ಮಾಡಬೇಕು. ಹಾಗಾದರೆ ನನ್ನ ಅರ್ಧ ಆಸ್ತಿಯಲ್ಲಿ ನಿನ್ನ ಹೆಸರಲ್ಲಿ ಮಾಡಿಸ್ತೇನೆ, ಓಕೆನಾ? ಓಕೆ, ನಾನು ಬರ್ತೇನೆ. ಶಕ್ತಿ, ಈಗಲಾದ್ರೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ಯಾ ಈ ಗೌಡ ಎಂತವನೆಂಬುದನ್ನು? ನಿನ್ನ ಅಣ್ಣನ ಆಸ್ಪತ್ರೆಯಿಂದ ಬಿಡುಗಡೆ ಆಗಿ ಬರೋದ್ರೊಳಗಾಗಿ ನನ್ನ ಸೇಡಿನ ಪ್ರಾಣ ಹೂಡಿ ಬಿಡುವೆ ನಿನ್ನ ಹೆಂಡತಿಗ ಅಂಡರನ್ನ ಮೇಲೆ. ಆಮೇಲೆ ಅವರಿಬ್ಬರನ್ನು ಅಪ್ಪಿ ಮುದ್ದಿಟ್ಟು ನಿನ್ನ ಆಸ್ತಿಯನ್ನು ಎತ್ತಿ ಹಾಕಿ ನಿನ್ನನ್ನು ಕಳಿಸುವೆ ಯಮರಾಜನ ಸೇವೆ ಮಾಡಲಿಕ್ಕೆ. ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ನಾಟಕದ ನಾಂದಿ. ಕಾಣದಂತೆ ಮಾಯವಾದನ ನಮ್ಮ ಶಿವ ಕೈಲಾಸ ಸೇರಿಕೊಂಡನ. ಕಾಣದಂತೆ ಮಾಯವಾದನ ನಮ್ಮ ಶಿವ ಕೈಲಾಸ ಸೇರಿಕೊಂಡನ. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನ. ಕಾಣದಂತೆ ಮಾಯವಾದನ ನಮ್ಮ ಶಿವ ಕೈಲಾಸ ಸೇರಿಕೊಂಡನ. ಒಕ್ಕೈತ್ರು ಯಪ್ಪ ಒಕ್ಕೈತ್ರು. ಯಾಕೆ ಚೆನ್ನಿ, ಏನ್ ಹೊಕ್ಕೈತಿ? ಎಮ್ಮೆ ಹೊಕ್ಕೈತಿ ಮರ್ಯ, ಎಮ್ಮೆ ಹೊಕ್ಕೈತಿ. ಎದ್ರಾಗ ಹೊಕ್ಕೈತಿ? ಕೊಂಡಾರ್ದಾಗ ಒಗ್ಗ ಹಿಂಗಾರ ಹೇಳು. ಒಕ್ಕತ್ ಅಂದ್ರೆ ನಾನು ಎದ್ರಾಗಾರ ಒಕ್ಕತ್ತೇನೋ ಅನ್ಕೊಂಡ್ಬಿಟ್ಟಿದ್ದೆ. ಏನ ಅಂದಿ? ಏನಿಲ್ಲ, ಹೂ ಮರದ ಬಿಟ್ಟು ಎಮ್ಮಿ ಕಾಯಕತ್ತೆ ಅನ್ಕೊಂಡೆ. ಏನ್ ಮಾಡ್ಲಪ್ಪ, ನಮ್ಮಪ್ಪ ಬಡ್ಡಿ ಹಂಗ ರೊಕ್ಕ ಕೊಟ್ಟಿರ್ತಾನ, ವಾಪಸ್ ತಿರುಗಿ ಬರಂಗಿಲ್ಲ. ಅದಕ್ಕ ಬಡ್ಡಿಯಾಗಿನ ಒಂದೊಂದು ಹಿಡ್ಕೊಂಬಂದನ, ಅದಕ್ಕ ಅವ್ನ ಕಾಯಕಂತ ಬಂದೀನಿ. ಹೌದ್ ಚೆನ್ನಿ, ಹೂ ಮರ ಹುಡುಗಿ ಹೂ ತರ್ತಾಳ ಅಂತೇಳಿ ಬಂದ್ರ ಈ ಹೂ ಕೊಡೋದ್ಬಿಟ್ಟು ಒಯ್ಕಂತ ನಿಂತ್ಬಿಟ್ಟಿಲ್ಲ ಅಪ್ಪ. ನಾವೇನಪ್ಪ ನಿಮ್ಮಂಗ ಸಾವುಕಾರನ ಹರಾಮಿ ಪಗಾರ ತಿನ್ನಂಗಿಲ್ಲ. ನಮ್ಮ ಸಂಕಟ ನಮಗ, ನಿಮ್ಮ ಸಂಕಟ ನಿಮಗ. ಅಲ್ಲ ಚೆನ್ನಿ, ನಿನ್ನ ಸಂಕಟ ಏನೈತೆ ಅಂತ ಹೇಳು, ಪರಿಹಾರ ಮಾಡತ್ತೀನಿ. ಅಂದ್ರ ನೇಂಬರ್ ಪಂಚಾಯತಿನ ನಮ್ಮ ಮಾವದನ, ಆ ಎಮ್ಮಿ ಹೇಳಿದ್ರ ಬಿಡ್ಸ್ಕೊಂಬರ್ತಾನ. ಖರ್ಚು ಬಾಳ ಆಕತ್ತೇನ ಮತ್ತ? ಅಯ್ಯೋ ನಿನ್ನ ಹುಚ್ಚಿ, ನೀ ಬಾಳ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಿ. ಏನು ತಪ್ಪಿಲ್ಲ ಅದ್ರಾಗ. ಅಂದ್ರ ನಿನ್ನ ಎಮ್ಮಿ ಕಣ್ಣು ಹೊಡೆದಾಗ ಹೆಂಗ್ ಸಂಪು ನಿದ್ದೆ ಹೊಡೆದಿತ್ತು ನೋಡು. ಅಂದ್ರ ಒಂದ್ ಸಂಕಟ ಉಳಿತಲ್ಲ. ನೋಡ್ತೇನೆ, ಎಷ್ಟೇ ಆಗ್ಲಿ ಹೆಣ್ಣಿಗೊಂದು ಗಂಡು ಜೋಡದಲ್ಲೇ ಒಂದು ಸಂಸಾರ ನಡೀತೈತಿ ಅಂದಾಗ, ಒಂದು ಗಂಡಿಗೆ ಒಂದು ಹೆಣ್ಣು ಜೋಡದಲ್ಲೇ ನಿನ್ನ ಎಮ್ಮೆ ಹೆಂಗ ಕೊಂಡು ಹೊಡೆದ ಸಂಪು ನಿದ್ದೆ ಹೊಡ್ಯಾಕತೈತಿ. ಬಂಡ ಜಗ ಬಂಡ. ನೀನು ಒಪ್ಪಿ ಬಂದರೆ ನಾನು ಏಕೆ ಕೈ ಬಿಡಲಿ ನನ್ನ ಚಿನ್ನ? ನೀನೇ ಅಲ್ಲವೇ ನನ್ನ ಮೂರ ಹಮೀರ. ನೀನು ಒಪ್ಪಿ ಕೈ ಹಿಡಿದರೆ ನಾನು ಏಕೆ ಕೈ ಬಿಡಲಿ ನಿನ್ನ? ಮತ್ತ್ಯಾಕ್ ತಡ ಮಾಡ್ತಿ? ಇದೊರ್ತ್ನಾಗ ಹೊಡಿ ಒಂಬತ್ತು ಹಂಗಂದ್ರ ಹೊಡಿ ಒಂದು ಚಾನ್ಸ್. ಏನ ಕಿಚ್ಚಕೊಂಡು ತಾಳೋ ಎಂಬ ತೈ ಮಾವ ಅಂದ ಬಡಿಸುತ್ತಾಳೋ ಮೈಗೆ ಮೈ. ಬ್ರೇಕಾಗಿಲ್ಲದ ಗಾಡಿ ಹೊಂಟಗ ರೊಯ್ ರೊಯ್, ಹೊಂಟಗ ಸ್ವಯ್ ಸ್ವಯ್.
ತಾಳೋ ಎಪ್ಪತ್ತೈ ಅವ ಅಂದ ತಾಳೋ ಮೈಗೆ ಮೈ ಬೇಕಾಗಿಲ್ಲದ ಗಾಡಿ ಒಟ್ಟಗ ರೊಯ್ ರೊಯ್ ಒಟ್ಟಗ ಒಟ್ಟಗ ರೊಯ್ ರೊಯ್ ಏನಾದ್ರೂ ಬಿಡುವುದಿಲ್ಲ ನೋಡ ಬಂದ ಕೈ ಎಲ್ಲ ತಕ್ಕವಾಗಿ ನಿಂತಿನ ನಾಸೈ ಬ್ಯಾಡ ಅಂದ ಮನ ಬ್ಯಾಡ ನೀ ಒಟ್ಟ ಬಾಳೆ ಪುನಿ ಬಾ ಜೋಡಿ ತಕ್ಕತೈ ಹೊಡಿಬೇಕ ಡ್ಯಾನ್ಸ ಸಿಕ್ಕೈತಿ ಚಾನ್ಸ ಹೊಡಿಬೇಕ ಡ್ಯಾನ್ಸ ಸಿಕ್ಕೈತಿ ಚಾನ್ಸ ಅಗ್ರೈತಿ ವಯಸ್ಸ ಗಂಡ ಬಿಟ್ಟರೇಸ ಸ್ವಟ್ಟೈತಿ ಪುನಸ ಬೆಳಗಾವಿ ಬೀಸ ನಿನ್ನ ಮ್ಯಾಲ ಮನಸ ಕಣಕೀಟಿಕ ವಯಸ್ಸಿದ್ದಾಗ ಮಾಡುನು ವಾಸಸ ಏನಾಗಿದ್ದ ಕುಂಡಿತಾಳೋ ಎಪ್ಪತ್ತೈ ಮಾವ ಅಂದ ಬಟ್ಟ ತಾಳೋ ಮೈಗೆ ಮೈ ಬೇಕಾಗಿಲ್ಲದ ಗಾಡಿ ಒಟ್ಟಗ ರೊಯ್ ರೊಯ್ ಸೊಯ್ ಸೊಯ್ ಒಟ್ಟಗ ರೊಯ್ ರೊಯ್ ಏನಾದ್ರೂ ಬಿಡುವುದಿಲ್ಲ ನೋಡ ಬಂದ ಕೈ ಎಲ್ಲ ತಕ್ಕವಾಗಿ ನಿಂತಿನ ನಾಸೈ ಬ್ಯಾಡ ಅಂದ ಮಾಡ ಬಾಡ ನೀ ಒಟ್ಟ ಬಾಳೆ ಮುನಿ ಬಾ ಜೋಡಿ ತಕ್ಕತೈ ಲಾ 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 ಬಾರೋಣ ಇನ್ನೊಂದು ಛತ್ರಿ ಬಾ ಮಕ್ಕೊಂಡು ನೋಡ್ ಮತ್ತೆ ಅಲ್ಲೇ ಈಗೆದ ಬಂದ್ರ ನೀನ್ ಇಲ್ಲಿ ಕಮ್ಮಿ ಜಾತಿ ಅವನು ಕೂಡ ಆಡ್ಕೆಂತ ನಿಂತಲ್ವ ನಿಮ್ಮ ಅವನ ಎಮ್ಮಿಕಾಯಿ ಅಂದ್ರ ಗೋಡ್ರು ಅಂತ ಬಿಟ್ಕೊಂಡ್ ಇವ್ ಕಮ್ಮಿ ಜಾತಿ ಅವನು ಕೂಡ ಆಡಕತ್ತಿದೆ. ಯಪ್ಪ ನಾ ಹಾಡಿ ಕುಣ್ಯಾಕತ್ತಿಲ್ಲ ಪಪ್ಪ ನಮ್ಮ ಎಮ್ಮಿ ಹುಡ್ಕೊಂಡ್ ಬಾ ಅಂತ ಅವಂಗ ಕೇಳಾಕತ್ತಿದ್ದೆ. ಎಲ್ಲಿ ಹೋದವ ಎಮ್ಮೆ ಬಡ್ಕೊಂಡ್ ನಿಂತಿದ್ದೇನ? ಯಪ್ಪ ಎಮ್ಮಿ ಬಿಡ್ಸ್ಕೊಂಬ ಅಂತ ಬೇಡ್ಕೊಳಕತ್ತಿದ್ನು ಯಪ್ಪ. ಅದು ಎಲ್ಲಿ ಹೋತವ ಎಮ್ಮೆ? ಯಾರ್ ಹೋದ ಕೋತು ಯಾರ್ ಕ್ವಾಣ ಕೋತು? ಏನಾಗಿತ್ತ ತಲಟೆ ಕೋಣದ್ ಕೂಡ ನೀನ್ ಎಮ್ಮಿ ಬೆದೆ ಬೆನ್ನತ್ತಿ ಬಂದತ್ತಲ್ಲ. ಅಲ್ಲೇ ತಮ್ಮ ನಮ್ಮ ಮಣಗಾನ ಅಲ್ಲಕ್ಕಿಲ್ಲ ಅದು ಹೆಂಗ್ ಬೇಜಾತಲೇ ತಮ್ಮ? ತಲಟೆ ಅವ್ರ ನಾನ್ ಯಾಕೆ ಅದನ್ ಮಾಡಕ್ ಹೋಲ್ರಿ ತಲಟೆ ಅವ್ರ. ಅದ ನಿನ್ನ ಎಮ್ಮಿ ಮಣಕ ಬೆದಿಗೆ ಬಂದು ಅದು ಸಂಕಟ ತಾಳಾರ್ದ ಅದ ನನ್ನ ಕೊಂಡೊಡಕ್ ಹೊಡಿ ಬಂದೈತೆ. ಯಪ್ಪ ಇವ ಸುಳ್ಳ ಹೇಳಾಕತ್ತಾನ. ನಾನ್ ಐತೆಲ್ಲ ಎಮ್ಮಿ ತಿರ್ಕೊಂಡ್ ಹೊಡಾಕತ್ತಿದ್ನ. ಇವ ಡಾಕ್ಟರ್ ಕೆಲ್ಸ ಬಿಟ್ಟು ತನ್ನ ಕೋಣ ತಗೊಂಡ್ ಬರೀ ನನ್ ಹಿಂದಿಂದ ಸುಳ್ದಾಡಕತ್ತಾನಪ್ಪ. ಎಮ್ಮಿ ನೋಡಿದ್ರ ಕೋಣ ಹೆಂಗ್ ಸುಮ್ಮನೆ ಇರ್ತೈತ್ರಿ ತಲಟೆ ಅವ್ರ. ಒಯ್ಗಂತ ಬಂದ್ರ ನಿಂತಲ್ವ ನಿಮ್ಮ ಅವನ ಹೋಗೋರ ನಿನ್ನ ಅವ್ನು ಇರದವಳ ಹೋಗೋ ಒಯ್ಕಿಮಲ್ಲ ಒತ್ತಿ ಮತ್ತೆ ಹೋಯ್ಕೋ. ಅಲಾಲಾಲಾಲಾಲಾಲಾ. ಸತ್ಲ ಅವ್ನ ಮಾಜಿಲ್ ಅವ್ರ ಸತ್ಲ. ನನ್ನ ತಂಡಲವ ನನ್ನ ಕಾದಕ ಚಿಲ್ಕ ಡಾಕ್ಟ್ರ ನೀನ್ ಬರಕ್ಕೆ ನಿನ್ನ ಅವನು ಕ್ವಾಣ ನೋಡಿ ಓಡಾಗಿದ್ದಾನವ ಎಮ್ಮೆ. ಅಲ್ಲಿ ಅದಕ್ ಬಿಡಕ್ ಹೋಗಿದ್ದಿ ನಿಮ್ಮ ನಾನು ಸೀದಾ ನಮ್ಮ ಮಾರ್ಗ ಹಿಡ್ಕಂದ ನಮ್ಮ ಅಲ್ಲಿ ನೋಡಿಯಲ್ಲ ಕಡ್ಯಾಕ ಮನೆ ಅಲ್ಲಿಗೆ ಹೊಡ್ಕೊಂಬರವಂದ್ರೆ ನೀನು ಅವ್ನು ಕ್ವಾಣ್ಕ ಹೋಗಿಯವ. ತಲಾಟೆ ಅವ್ರ ಬೇಕಾದಂಗ್ ಮರಿ ಕೊಡ್ಕೊಂಡ್ ಹೋದ್ರು ಚಳಿಗಾಲದಿಂದಾಗ ಅದನ್ನ ತಪ್ಪಿಸಿಡಕ್ ಆಗಲ್ರಿ. ಏ ಡಾಕ್ಟ್ರಪ್ಪ ಬರೇ ಮಂಡು ಚೂಜಿಲ ನೀರ್ ಹಾಕಿ ದಬ್ಬಿದ್ರ ಚೂಜಿ ನಡಗಲ್ರಿ. ಚೂಜಿ ನಡಗಲ್ಲದ. ನಿನ್ನ ಕೈ ಮುಗಿತೀನಪ್ಪ ಯಪ್ಪ ಡಾಕ್ಟ್ರ. ನಿನ್ನ ಕ್ವಾಣ ಐತಲ್ಲ ಬೇಸ್ ಗಟ್ಟು ಮುಗ್ದಾಣ ಹಾಕಿ ನಿನ್ನ ಗೂಟ ಐತಲ್ಲ ನಿನ್ನ ಗೂಟಕ್ಕೆ ಕಟ್ಕೊಂಡ್ಬಿಡಪ್ಪ ಯಪ್ಪ. ಬಿಡಬೇಡ ಕ್ವಾಣ. ನಡಿಯೋ ನಿಮ್ಮ ಎಲ್ಲೈತೆ ಅದ್ ಹೆಂಗ್ ನೋಡ್ಕಂಬ ಹೋಗಂಬ. ಹೋಗೋಣ ಬಾ ಹಂಗಂದ್ರ ಬಾಯಪ್ಪ ನೀನು ಶೇಂಗಾ ಹರಿತಾನ
ನಡಿ ಹಳ್ಳ ಬಾ ಬಾ ಓಮಾರ್ಬಿ ಅಪ್ಪ ಐ ಲವ್ ಯು ಪಾ ಅಪ್ಪ ಐ ಲವ್ ಯು ಪಾ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ ಅಪ್ಪ ಐ ಲವ್ ಯು ಪಾ ಅಪ್ಪ ಐ ಲವ್ ಯು ಪಾ ಕಟ್ಟಂಗ್ ನಿಂದ್ರ ಒಂದಿಟ್ ಕಡಕ್ಕಾಗಿ ನೀ ಏನು ನಿಮ್ಮಪ್ಪ ನೀನು ಹೊಡ್ದಕ್ಕೆ ಸತ್ಲಿತ್ತ ಹೆಂಗವ ವಯಸ್ಸು ಹೋಗ್ಯದ ಎತ್ತ ಇರದ್ರಿ ಹೆಂಗ್ ತಡಿತಾನವ ನಿಮ್ಮ ಅಪ್ಪ ಮತ್ತ ಆಗಲ್ಯಾಗ ಹಾರ್ಯಾಡ್ ಅನ್ನಕತ್ತಿದ್ದಿ ಕಡೆ ಮಣ್ಣಿ ಸಂತಿದಿ ಬಳ್ಳೊಳ್ಳಿ ಮರಕ್ ಹೋಗಲ್ಲ ಅಂತೇಳಿ ಯಾಕ ಚಿಗೋ ನೆನಪ ಅಲ್ಲಿಲ್ಲ ಮತ್ತೆ ಎಳ್ಳೆ ಅವ್ವೇ ನಿಮ್ಮ ಅವ್ವ ತುಣ್ಯಾಕ್ಲಾಗ ಸತ್ತೋಗ್ಬಿಡ್ಲು ಎಳ್ಳೆ ಅವ್ವ ಅದಕ್ಕೆ ಹೇಳಿದ್ದೆ ಹುಲಿಯಾಪುರ ಅಂತಾಗ ಬೊಳ್ಳಿ ಮಾತಾಡವ ಕಡ್ಯಾಕ ಒಂದ್ ಸ್ವಲ್ಪ ಮುದ್ದು ಕೊಟ್ಟು ಬರಮ್ಮ ಅಂತ ನಿನ್ನ ಕರ್ನವ ಯಾಕ ಬೇಕು ನಿಂಗ ವಯಸ್ನ್ಯಾಗ ಒಂದ್ ಸತಿ ಬಡದ್ರ ನಾಲ್ಕು ಸತಿ ಸೈತಿಯಪ್ಪ ನೀನು ಅಲ್ವೇ ಬೇಕ ಇಂತ ವಯಸ್ನ್ಯಾಗ ನಿನಗ ಇದ ವಯಸ್ಸಿನಾಗ ದುಡ್ಕೊಂಡ್ ಹೋಗ್ತೇವ ಏನ ಮಾಡ್ಬೇಕು ನಮ್ಮ ಅಪ್ಪನ ಪಂಪ್ಸೆಂಟ ಉಲ್ಟಾ ಬಿದ್ದತಿ ಬಾ ಹೋಗೋಣ ಬಾ ಬಾ ನಡಿಯಪ್ಪ ಅವ ಬರ್ಲಿ ತನ್ನ ಹೋಗಮ್ಮ ಮಗನ ಚೆನ್ನಿ ತಲಿ ಏನೋ ಯಾವ್ದ ಪುಡಿ ತಿಕ್ಕಿ ನೀನಂತ ಮಾಡಿಕೊಂಡೆಲ್ಲ ಮಗನ ಅದ್ ಹೆಂಗ ಮಾಡಿಕೊಂಡೆವೋ ನಾನು ನೋಡೇ ಬಿಡ್ತೀನಿ ಮಗನ ನೀನು ಅಕ್ಕ ಹೇಳಕ್ಕ, ಎಷ್ಟು ದಿನಗಳವರೆಗೆ ಈ ರೀತಿ ಕುಳಿತುಕೊಳ್ಳುವೆ? ಸಮಯ ಬಹಳವಾಗಿದೆ. ಮಾವನವರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಟೈಮ್ 9 ಗಂಟೆ ಆಗಿದೆ. ಬಾ ಅಕ್ಕ, ಸ್ವಲ್ಪ ಆದ್ರೂ ಊಟ ಮಾಡಿ ಕುಳಿತುಕೊಳ್ಳುವಂತೆ ನೀನು. ಹೇಗೆ ಸಮಾಧಾನ ಮಾಡಿಕೊಳ್ಳಲಮ್ಮ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ನನ್ನ ಮೈದುನ ಶರಮಣಿಗೆ ಹೋಗಿದ್ದಾನೆ. ನಾನು ಶರಮಣಿಗೆ ಹೋಗಿದೆ ಹೇಗೆ ಸಮಾಧಾನ ಮಾಡಿಕೊಳ್ಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹಸಿವಿನ ಬಾಧೆ ಹೆಂಗೆ ಹೋಗಿದೆ ಅಮ್ಮ, ಹೆಂಗೆ ಹೋಗಿದೆ? ಅಕ್ಕ, ಸಹಿಸಿಕೊಳ್ಳಬೇಕಕ್ಕ, ಸಹಿಸಿಕೊಳ್ಳಬೇಕು. ನಮ್ಮ ಹಣೆ ಬರ ವಿಧಿ ಲಿಖಿತ ಹೀಗಿರುವಾಗ ಯಾರೇನು ಮಾಡುವುದಕ್ಕ? ಅದು ನಮ್ಮ ಪ್ರಾರಬ್ಧ ಕರ್ಮ, ಅದನ್ನು ನಾವು ಅನುಭವಿಸ್ಲೇಬೇಕಲ್ವಾ ಅಕ್ಕ? ಯಾವುದು ಕರ್ಮ, ಯಾವುದು ಕರ್ತವ್ಯ ಅಂತ ನನಗೊಂದು ತಿಳಿಯದಾಗಿದೆ ಅಮ್ಮ. ಶಿವ ಗಂಗೆರೆ ಸತ್ಯದಲ್ಲಿ ನಮಗೆ ಕಾಲ್ ಕೊಟ್ಟ ವಿಷವಾಗಿದೆ ಅಮ್ಮ. ನಮ್ಮ ಬಾಳು ಕಾಲ್ ಕೊಟ್ಟ ವಿಷವಾಗಿದೆ ಅಕ್ಕ. ಆ ಕ್ಷೀರ ಸಮುದ್ರ ಪತನ ಬಾಳುವಾಗ ಕಾರ್ಕೋಟಕ ವಿಷ ಕುಡಿದು ಅಮೃತ ನೀಡಲು ಶ್ರೀಹರಿ ಬಂದೇ ಬರ್ತಾನಕ್ಕ, ಬಂದೇ ಬರುತ್ತಾನೆ. ನೀನು ಸಮಾಧಾನ ಮಾಡಿಕೋ ಅಕ್ಕ. ಸಮಾಧಾನ? ನಾನು ಹೀಗೆ ಸಮಾಧಾನ ಮಾಡಿಕೊಳ್ಳಲಿ ಅಮ್ಮ? ನನ್ನ ತಂಗಿಯನ್ನು ಶೀಲಗೆಡಿಸಿದಾಗ ಮಾಡಿಕೊಂಡೇ ನಾನು ಸಮಾಧಾನ. ನನ್ನ ಗಂಡನ ಕಣ್ಣು ಕಿತ್ತಾಗ ಮಾಡಿಕೊಂಡೇ ನಾನು ಸಮಾಧಾನ. ಎಂತ ಮಗನಂತೆ ನೋಡಿಕೊಂಡ ನನ್ನ ಮೈದುನರನ್ನು ಶರಮಣಿಗೆ ಕರೆದುಕೊಂಡು ಹೋದಾಗ ಮಾಡಿಕೊಂಡೇ ಸಮಾಧಾನ. ಈಗ ನಮ್ಮ ವಂಶವನ್ನೇ ನಿರ್ವಂಶ ಮಾಡಬೇಕೆಂದು ಹೊರಟ ಆ ಗೌಡ ಈಗ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಅಮ್ಮ? ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಮನೆ ಹಿರಿಯರಾದ ನೀವೇ ಈ ರೀತಿ ಹತ್ತು ಕರೆದರೆ ನಾನು ಸಣ್ಣವಳು. ನನ್ನ ಪಾಡೇನಕ್ಕ, ನನ್ನ ಪಾಡೇನು? ನಿನಗಿಂತ ಹೆಚ್ಚು ಕಷ್ಟ ಅನುಭವಿಸಿದವಳು ನಾನು. ಅಷ್ಟೇ ಅಲ್ಲ, ನನ್ನ ಗಂಡ ಮನೆ ಬಿಟ್ಟು ಹೋದ. ನನ್ನನ್ನ ಮನೆ ಬಿಟ್ಟು ಹೋದ ಅಕ್ಕ, ಮನೆ ಬಿಟ್ಟು ಹೋದ. ನನ್ನ ತಂದೆ ಕೊಲೆ ಆಗಿ ಹೋದ. ನನ್ನ ಗಂಡ ಸುಖ ಶಾಂತಿ ಸಂತೋಷ ಸಿಗದೆ ನನ್ನ ಗಂಡ ಸೆರೆಮನೆ ಸೇರಿದ ಅಕ್ಕ, ಸೆರೆಮನೆ ಸೇರಿದ ನನ್ನ ಗಂಡ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಮ್ಮ. ನೋಡು, ನಾವ್ ಈ ರೀತಿ ಚಿಂತೆ ಮಾಡ್ತಾ ಹೋದ್ರೆ ಆ ಕೆಂತುರಾಯ ಬಂದು ನಮಗೆ ನೆಂತು ಒಲಿಯೋನು. ನಡೆಯಮ್ಮ, ವೇಳೆ ಆಯ್ತು, ಮಲಗಿಕೊಳ್ಳೋಣ. ಗಂಗಾ, ಯಮುನಾ, ಗಂಗಾ, ಯಮುನಾ. ಸ್ವಾಮಿ, ಈಗ ಬಂದಿರಾ? ಮಾವ, ಈಗ ಬಂದ್ರಾ ನೀವು? ಬೆಂಕಿ ಹಚ್ಚಿರಿ ಸ್ವಾಮಿ ಮಾಮ ಎಂಬ ಶಬ್ದಕ್ಕೆ ಮನೆಯಲ್ಲಿ ಎಲ್ಲರೂ ಮಸಾಣವಾದರೆಂಬಂತೆ ಸದ್ದಿಲ್ಲದ ಕಾಮನಾಟ ಹೊಡಲು ಸಿದ್ಧರಾಗಿದ್ದೀರಿ ಆ ಬಂಡರಂಡಿಯರಿ.
ಎಂತ ಮಾತನ್ನು ಮಾತನಾಡ್ತಾ ಇದ್ದೀರಾ ಸ್ವಾಮಿ? ಎಂತ ಮಾತನ್ನು ಮಾತನಾಡ್ತಾ ಇದ್ದೀರಾ? ಜಲ ಗಂಗೆ ಪವಿತ್ರ ಅಂತ ಇರುವ ನಮ್ಮ ಮೇಲೆ ಇಂಥ ಕಳಂಕವನ್ನು ಹೊರಿಸಬೇಡಿ ಸ್ವಾಮಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ ಸ್ವಾಮಿ. ನನ್ನ ಪಾದ ಮುಟ್ಟದಿರೋ ಏಸಿ ಎಣ್ಣೆ ಪವಿತ್ರ ಗಂಗೆ ಎಂದು ಕಣ್ಣೆದುರಿನಲ್ಲಿ ನೀವಿಬ್ಬರು ನಿಮ್ಮ ಮೆಂಡನೊಳಗೂಡಿ ಗಂಡನಾದ ನನ್ನ ಮಗಕ್ಕೆ ಕೆಂಡ ಒಗೆದು ಸುಡುತ್ತಿರಿ ಆ ಬಂಡ ಸೂಳಿಯರಿ. ತಂದೆ ತಾಯಿಗಳೆಲ್ಲದ ತಬ್ಬಲಿ ಎಂದು ನಿನ್ನನ್ನು ನಂಬಿ ಮದುವೆಯಾದರೆ ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿರ್ತೀನಿ. ಹೇಳು, ಯಾರವರು ನಿಮ್ಮ ಪ್ರಿಯಕರು? ಬಾಬಾ, ಏನು ಅರಿಯದ ನಮಗೆ ನಿಮ್ಮ ಪ್ರಿಯಕರು ಯಾರು, ನಿಮ್ಮ ಪ್ರಿಯಕರು ಯಾರು ಅಂತ ಕೇಳಿದ್ರೆ ಏನು ಹೇಳಬೇಕು ಬಾಬಾ? ಏನು ಹೇಳ್ಬೇಕು ಗೊತ್ತಿಲ್ಲದ ವಿಷಯವನ್ನು. ಗೊತ್ತಿಲ್ಲವೆಂದು ಗತ್ತಿನಾಟ ಹಚ್ಚಿ ನಿಪ್ಪತ್ತಿಗೆ ಮಾಡಿಬಿಟ್ಟಿ ನಿಮ್ಮ ಮನೆ ವಂಶ ಜ್ಯೋತಿಯನ್ನು. ಈಗ ನನ್ನ ತಮ್ಮನ ಮಡಿದಿಯಾಗಿ ಬಂದು ನಮ್ಮೆಲ್ಲರ ಕಣ್ಣಲ್ಲಿ ಮಣ್ಣೆರಿಚಿ ಗಂಡ ಬಿಟ್ಟ ಕೈಯಾಳೆಂತೆ ಬಂಡತನದ ಸೂರ್ಯರ ಮುಸುಕಾಕಿ ಕಳೆದು ಬಿಟ್ಟಿರಿ ನನ್ನ ರೈತ ಮನೆತನದ ಮರ್ಯಾದೆಯನ್ನು. ಬಾಬಾ, ನಾವೆಂತ ಹೇಸಿತನಾದ್ರೂ ವೇಷಿಯರ ಪಾಶ ಹಾಕಿಕೊಂಡು ನಮ್ಮ ಗರ್ತಿತನಕ್ಕೆ ಕುತ್ತು ತಂದಿಲ್ಲ ಬಾಬಾ, ಕುತ್ತು ತಂದಿಲ್ಲ. ನಿಮ್ಮ ತಲೆಯಲ್ಲಿರುವ ದುರಾಲೋಚನೆಯನ್ನು ತೆಗೆದುಹಾಕಿ ನಾವು ಗಂಗೆ ಅಷ್ಟೇ ಪವಿತ್ರರು ಮಾವ, ಗಂಗೆ ಅಷ್ಟೇ ಪವಿತ್ರರು ನಾವು. ಯಮುನಾ, ಹತ್ತು ಮತ್ತೆ ಬಿತ್ತದ್ರು ನಿನ್ನ ಬಣ್ಣದ ಮಾತನ್ನು ಪ್ರತ್ಯಕ್ಷ ಕಂಡರೂ ಪರೋಕ್ಷವಾಗಿ ನನಗೆ ಅದರ ಉತ್ತರ ಕೊಡುತ್ತೀರಿ ಎಂದಾಗ ನೀನು ಯಾವ ಜಾತಿ ಹೆಣ್ಣು? ಗಂಗಾ, ನಿನ್ನ ತಂಗಿ ನೀಡಿದ ಮಾತಿಗೆ ಉತ್ತರವನ್ನು ಕೊಡು. ಸುಳ್ಳು ಯಾವುದು, ಸತ್ಯ ಯಾವುದೆಂದು. ರಾವಣನ ಹೆಂಡತಿ ಮಾಸತಿ ಮಂಡು ಹೋದರಿಯಂತೆ ನೀನೊಂದು ರಾವಣಂತೆ, ನೀನೊಂದು ಗರತಿಯಂತೆ, ನಾವು ರಾವಣರಂತೆ. ಬೇಗ ಹೇಳು ಗಂಗಾ, ಸತ್ಯ ಯಾವುದು, ಸುಳ್ಳು ಯಾವುದೆಂದು. ಸ್ವಾಮಿ, ಪಾಪಿನಿಯಾದವನ ಕಣ್ಣಿಗೆ ಇಡೀ ಜಗತ್ತೇ ಹಳದಿಯಾಗಿ ಕಾಣುವುದು. ಅದರಂತೆ ನಾವು ಯಾವ ತಪ್ಪನ್ನು ಮಾಡಿಲ್ಲ ಸ್ವಾಮಿ, ಯಾವ ತಪ್ಪನ್ನು ಮಾಡಿಲ್ಲ. ನಾವು ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೇವೆ ಸ್ವಾಮಿ, ನಾವು ಗಂಗೆ ಅಷ್ಟೇ ಪವಿತ್ರರು. ನಾವು ನಿಜ ಗರತಿ ಭಾರತೀಯರು ಸ್ವಾಮಿ, ನಾವು ನಿಜ ಗರತಿ ಭಾರತೀಯರು. ಸುಳ್ಳು ಸುಳ್ಳು ಸುಳ್ಳು, ಪತಿಗೆ ಮೋಸ ಮಾಡಿದ ಪಾಪಿಗಳು ನೀವು. ಸ್ವಾಮಿ, ನುಡಿಯಬೇಡ ಸ್ವಾಮಿ ಎಂದು ಅಪವಿತ್ರ ಶಬ್ದವನ್ನು, ಯಾಕೆಂದರೆ ಅದು ನನ್ನ ಉರಿಯ ಒಟ್ಟಿಗೆ ತುಪ್ಪ ಹಾಕಿದಂತೆ ಆಗುತ್ತದೆ. ಗಂಗಾ, ಗಂಡನೇ ದೇವರೆಂದು ನಂಬಿದ ನೀನು ಇಂದು ದೆವ್ವಕ್ಕೆ ಹೋಲಿಸಿದೆಯಲ್ಲ, ಹೇಗೆ ತಾಳಲಿ ಈ ತಾಪವನ್ನು? ಒಂದು ಕಡೆ ತಮ್ಮನ ತಾಪ, ಇನ್ನೊಂದು ಕಡೆ ನಿಮ್ಮ ಚೆಲ್ಲಾಡದ ತಾಪ. ಈ ತಾಪವು ತಲಗುವ ಮುನ್ನ ಒಂದು ತೊಟ್ಟು ವಿಷ ಹಾಕಿ ಕೊಂದಿದರೆ ಸಂತೋಷವಾಗಿ ಸಾಯುತ್ತಿದ್ದೆ ನನ್ನ ಗಂಗಾ. ಬಾಬಾ, ಎಂತ ಮಾತನಾಡುತ್ತಿರುವಿರಿ ನೀವು? ಇನ್ನು ಕರೆಯದಿರು ತಾಯಿ ಪಾಪಿಗೆ ಮಾಮ ಎಂದು. ಯಾಕೆಂದರೆ ಕಷ್ಟದಿಂದ ಬೆಳೆದದೆ ಕಷ್ಟದಲ್ಲಿಯೇ ಹೋಗುವುದು. ರೈತನ ಬಾಳು ಕಣ್ಣೀರಿನ ಗೋಳು ಆಗುವುದರಲ್ಲಿ ಸಂದೇಹವೇ ಇಲ್ಲ ಗಂಗಾ. ಅದನ್ನು ನಿಲ್ಲಿಸುವ ಶಕ್ತಿ ನಿಮ್ಮಲ್ಲಿದ್ದರೆ ನಾವು ಪತಿರತಿರೆಂದು ಕೈ ಎತ್ತಿ ಹೇಳಿರಿ ಸತ್ಯದ ಹರಿಶ್ಚಂದ್ರನ ಸಾಕ್ಷಿಯಾಗಿ. ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ನೀವು ಉಂಡು ಬಿಟ್ಟ ಈ ಹುಡುಗಿಯಲ್ಲಿ ಯಾರು ಕೈ ತೋದಿಲ್ಲ ಸ್ವಾಮಿ. ಇದು ನಿಮ್ಮ ಪಾದದನಿಗೂ ಸತ್ಯ ಸ್ವಾಮಿ, ನಿಮ್ಮ ಪಾದದನಿಗೂ ಸತ್ಯ ರೀ. ಗಂಗಾ, ಗರತಿ ನಾನೆಂದು ಗರಿಗೆದರಿಗೆ ಗೋರಿಗೆಳೆಯಬೇಡ ಈ ಪಾಪದ ಪಿಂಡವನ್ನು. ನಿನ್ನ ಮಾತಿನಂತೆ ಹೇಳಿ ಸೂಳಿಯರ ಕಟ್ಟಿದ್ದಾರೆ ಸೂಳಿಯ ಪಟ್ಟವನ್ನು. ನಿನ್ನಂತ ಗರತಿಯರು ಗಂಡನೇ ದೇವರನೆಂದು ಮಿಂಡನ ಕೈ ಹಿಡಿದು ತಿರುಗುತ್ತಿದ್ದಾರೆ. ನಿಮ್ಮಂತ ಗರತಿಯರು ನಿನ್ನನ್ನೇ ಮದುವೆಯಾಗುತ್ತೀನೆಂದು ಮಾತು ಕೊಟ್ಟು ಮೈ ಒಪ್ಪಿಸಿ ಮತ್ತೊಬ್ಬನ ಕೈ ಹಿಡಿದು ಸೂರ್ಯರ ಏಸಿ ಹಾಕಿ ತಿರುಗುತ್ತಿದ್ದಾರೆ ಹಣದ ಆಶೆಗಾಗಿ. ಕುತ್ತಿಗೆ ಹಣ, ಕುತ್ತಿಗೆ ಬೆನ್ನತ್ತಿ ಕುತ್ತಿಗೆ ಕಟ್ಟಿಕೊಂಡ ತಾಳಿ ಕಿತ್ತಗಲು ಸೂರ್ಯರ ವೇಸಿ ಹಾಕಿ ತಿರುಗುತ್ತಿದ್ದಾರೆ ನಿನ್ನಂತ ಗರಿತಿಯರು. ಹೆಂಡತಿ ಮಾಡುತ್ತಿರುವ ನಕ್ರೆ ಕಂಡು ಗಂಡ ಪ್ರತ್ಯಕ್ಷ ಕಂಡು ಪರೋಕ್ಷ ಪ್ರಮಾಣಿಸಿ ನೋಡಿದರೆ ನಾನೇ
ಕಣ್ಣಿಗೆ ಮಣ್ಣರಿಸಿ ನಾನೇ ಮಾಗರತಿ ಎಂದು ಬರುತ್ತಿರುವಲ್ಲ, ನೀನೆಂತ ಮಾಗರತಿ? ನೀನು ನನ್ನ ಹೆಂಡತಿಯಲ್ಲ, ಮೆಂಡನನ್ನು ಕೈ ಹಿಡಿದು ಗಂಡನ ಕೊಲ್ಲುವ ಸೂಳೆ ಸೂಳೆ ಸೂಳೆ. ಈ ರೈತನ ಬಾಳು ಕಣ್ಣೀರಿನ ಗೋಳು. ಸ್ವಾಮಿ, ನಿಮಗೆ ನಮ್ಮ ಸೀನದ ಬಗ್ಗೆ ಸಂಶಯವಿದ್ದರೆ ನಿಮ್ಮ ಕೈಯಾರೆ ನನ್ನ ಕತ್ತು ಹಿಚಿಗೆ ಕೊಂದು ಹಾಕಿಬಿಡಿ ಸ್ವಾಮಿ. ನಿಮ್ಮ ಕೈಯಾರೆ ಕೊತ್ತು. ಈ ರೀತಿ ಏಕೆ ಸ್ವಾಮಿ ಸ್ವಾಮಿ ಎಂದು ಬೆಳೆದುಕೊಂಡು ಅಳುತ್ತಿರುವಿರಿ? ಈ ರೀತಿ ಹತ್ತು ಕರೆದರೆ ನಾನೇನೆಂದು ಉತ್ತರಿಸಲಿ? ನಿನ್ನ ಸ್ವಾಮಿ ಬಹುದೂರ ಹೋಗಿಬಿಟ್ಟ. ಮಾವ, ಗಂಡನಿಗೆ ಬೇಡವಾದ ಹೆಣ್ಣು ಈ ಸಮಾಜಕ್ಕೂ ಬೇಡ ಮಾವ, ಈ ಸಮಾಜಕ್ಕೂ ಬೇಡ ಮಾವ. ನೋಡು, ತಂದೆ ಅಂತಿರುವ ನೀವೇ ನಿಮ್ಮ ಕೈಯಾರೆ ಕತ್ತು ಹೆಚ್ಚಿಗೆ ಕೊಂದು ಹಾಕಿ ಬಿಡಿ ಮಾವ. ಬೇಡ ತಾಯಿಯರೇ, ಬೇಡ. ನೀವಿನ್ನು ಈ ಪಾಪಿಯ ಮುಖವನ್ನು ನೋಡಬೇಡಿರಿ. ನನ್ನ ಸ್ಥಳಕ್ಕೆ ನಾನು ಹೋಗಿ ಬಿಡುತ್ತೇನೆ. ಸ್ವಾಮಿ, ಅಣ್ಣ, ಅತ್ತಿಗೆ ಮನೆಯಲ್ಲಿ ಯಾರು ಇಲ್ಲದಂತೆ ಕಾಣ್ತದೆ. ನನ್ನ ಯಮನ ಯಾರು ಇರ್ಬೋದಿತ್ತ ಮನೆಯಲ್ಲಿ? ಎಲ್ಲಿಗೆ ಹೋಗಿರ್ಬೋದು? ತಮ್ಮನ ಸರೆ ಮನೆಗೆ ಹೋಗಿದ್ದೇನೆಂದು ಮನ ಚಿಂತೆ ಮಾಡಿಕೊಂಡು ಎಲ್ಲಿಯಾರು ಹೊರಟು ಹೋಗಿದ್ದೇನೆ. ಹುಲಿ ಅಂತ ನನ್ನ ತಮ್ಮನಿದ್ದರು ನಾನು ಕಣ್ಣು ಕಿತ್ತಿಸಿಕೊಂಡು ಕುರುಡನಾದೇನೆಂದು ಮನಸ್ಸಿಗೆ ತಾಪಸ ಮಾಡಿಕೊಂಡು ಎಲ್ಲಿಯಾರು ಹೊರಟು ಹೋಗಿದ್ದೇನೆ. ಇಲ್ಲ, ಸತ್ಯ ಸರಮನೆಗೆ ಹೋಗಿದ್ದೇನೆಂದು ಎಲ್ಲಿಯಾದರೂ ಬೇರೆ ಮನೆ ಮಾಡಿರ್ಬೋದೇ? ಹಾಗಾದರೆ ನನ್ನ ಹೆಂಡತಿ ಇರ್ಬೇಕಿತ್ತಲ್ಲ ಮನೆಯಲ್ಲಿ. ಛೇ, ಯಾವ್ದೇವಿಲ್ಲ, ಅದು ನನ್ನ ಅಣ್ಣ ಅಂತ ಕೀಳಿಸಿ ಇಳಿಯೋನಲ್ಲ. ಆ ಗೌಡ ಆ ನಾಗರ ಗುಂಪಿನಲ್ಲಿ ಏನಾರು ಅನುವಾಸ ಸಂಭವಿಸಿದ್ದೇನೆ, ಏನೊಂದು ತಿಳಿದುಕೊಳ್ಳಲಿ ನನ್ನ ಮನೆತನದ ವಿಷಯವನ್ನು. ಓ, ಅಲ್ಲೇನೋ ಒಂದು ಪತ್ರ ಕಾಂಡಂತೆ ಕಾಣುತ್ತದೆ. ಅದು ಏನಿರುವುದು ಓದಿ ನೋಡಿ ವಿಚಾರಿಸುವನಂತೆ. ಇದು ನನ್ನ ಯಮನೆಯ ಪತ್ರ. ಇದನ್ನ ಯಾಕೆ ಇಲ್ಲಿ ಇಟ್ಟಿದ್ದಾಳೆ? ಇದನ್ನ ಓದಿ ನೋಡಿ ವಿಚಾರಿಸೋನಂತೆ. ನನ್ನ ಪ್ರೀತಿಯ ಪ್ರಿಯತಮನಾದ ಶಕ್ತಿಗೆ ನಿಮ್ಮ ಅಚ್ಚುಮೆಚ್ಚಿನ ಮಡದಿಯಾದ ಯಮನೆಯು ಮಾಡುವ ನಮಸ್ಕಾರಗಳು. ಇಲ್ಲಿವರೆಗೂ ನಾನು ನಿಮ್ಮ ಪ್ರೀತಿ ಎಂಬ ದೂರಾಗಿ ಬಿಟ್ಟಿದ್ದೇನೆ. ಯಾಕೆಂದ್ರೆ ಈ ಹಿಂದೆ ನನ್ನ ತಂದೆ ಕೊಂದ ಆ ನಾಗ ನಮ್ಮ ಆಸ್ತಿ ಪಾಸ್ತಿ ಈ ಎಲ್ಲ ನುಂಗಿ ನನ್ನ ಶಿವನನ್ನು ಕಣ್ಣು ಕಿತ್ತ ಆ ಗೌಡ. ನೀ ಜೈಲು ಸೇರಿದ ಕೆಲವೇ ದಿನಗಳಲ್ಲಿ ಗೌಡ ತನ್ನ ದುರಂಕಾರದ ಕಿಡಿಯಿಂದ ನಾಗ ಕಾಳರೆಂಬುವರಿಂದ ಸಂಚು ನಿರ್ಮಿಸಿ ರಾತ್ರಿ ಗಂಟೆಯ ಸಮಯದಲ್ಲಿ ಮಾವನವರು ಆಸ್ಪತ್ರೆಯಿಂದ ಬರುವ ಕ್ಷಣದಲ್ಲಿ ನಮ್ಮೆಲ್ಲರನ್ನು ಅಗಲಿಸಿ ಗಂಗಾ ನಾನು ನಿದ್ರೆಯಲ್ಲಿ ಮಲಗಿದಾಗ ನಮ್ಮ ಹಾಸಿಗೆಯಲ್ಲಿ ಆ ದುಷ್ಟ ನಾಗ ಕಾಳರು ಬಂದು ಮಲಗಿದ್ದಾಗ ತತ್ಕ್ಷಣದಲ್ಲಿ ಮಾವನವರು ಬಂದಾಕ್ಷಣ ಅವರು ಓಡಿ ಹೋದರು. ಅವರನ್ನು ನೋಡಿದ ಮಾಮ ನಿರಾಪರಾಧಿಗಳಾದ ನಮ್ಮನ್ನು ಸೂಳೆಯರೆಂದು ಹೊಡೆದು ಮನೆಯಿಂದ ಹೊರತಳ್ಳಿ ತಾನು ಹುಚ್ಚನಾಗಿ ಬೀದಿ ಪಾಲಾಗಿ ಬಿಟ್ಟ. ಇದಾದ ಕ್ಷಣದಲ್ಲಿ ಕಟ್ಟಿಗೆಗೆಂದು ಕಾಡಿಗೆ ಹೋದ ನನಗೆ ಆ ದುಷ್ಟ ಗೌಡ ಬಂದು ನಿನಗಾಗಿ ಮೀಸಲಿಟ್ಟ ಈ ಮಣ್ಣಿನ ಮಡಿಕೆಯನ್ನು ಉಂಡು ಒಡೆದು ಚೂರು ಮಾಡಿದ. ಅವನಿಂದ ಶೀಲ ಕಳೆದುಕೊಂಡು ನಾನು ಪವಿತ್ರವಾದ ನಿಮ್ಮ ಹೃದಯಕ್ಕೆ ಈ ಕೆಟ್ಟ ದೇವನ್ನು ಅರ್ಪಿಸಬಾರದೆಂದು ದೂರವಾಗಿ ಬಿಟ್ಟೆ. ಈಗ ಅಕ್ಕ ಮಾವನವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಈಗ ನಿಮ್ಮಿಂದ ದೂರಾದ ನಾನು ಅವರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಇನ್ನೂ ಬದುಕಿದ್ದೇನೆ. ಆದ್ರೆ ನೀವು ಮಾತ್ರ ಅಗಲಿದ ಅಣ್ಣ ಅತ್ತಿಗೆಯರನ್ನು ಹುಡುಕಿ ಅವರನ್ನೆಂದು ಒಂದು ಗೂಡಿ ಅವರೊಡನೆ ಹೊಸ ಸಂಸಾರ ಸಾಗಿಸೆಂದು ಬೇಡಿಕೊಳ್ಳುವ ಇಂತಿ ನಿಮ್ಮ ಸತಿ ಯಮುನ. ಲೇ ಗೌಡ, ನಾನಿಲ್ಲದ ಸಮಯ ಸಾಗಿಸಿ ನನ್ನ ಮನೆ ಕಡೆ ಕಿರಿಮದ್ದಿನ ಬಾಣ ಗುರಿಟ್ಟು ಹೊಡೆದಿ ಆ ಮಗನೇ. ನಾನು ನಿನ್ನ ಜೀವಂತ ಬಿಡಲಾರೇನು. ಪವಿತ್ರ ಹೃದಯವಾದ ನನ್ನ ಹೆಂಡತಿ ಶೀಲಕ್ಕೆ ಕಾಣಾದ ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ಎದೆಗುಂಡನ್ನು ಸೆಳ್ಳಿ ಹೊರಗೆ ಬರುವ ನತ್ರದಿಂದ ಯಮನೆಯ ಜಡೆ ತೋಸಿ ಪುಟ ಪುಟದ ಪ್ರಜ್ವಲಿಸುವ ಜೇಲ ಕಿಡೆಯಂತೆ ಏಸ ಹಾಕಿ ಆ ನಾಗರ ಗುಂಪಿನಲ್ಲಿ ನಿನ್ನ ಗುಂಪಿನಲ್ಲಿದ್ದವರನ್ನ ಒಬ್ಬೊಬ್ಬ ರುಂಡವನ್ನು ಕತ್ತರಿಸಿ ನನ್ನ ಹೆಂಡತಿ ಅಣ್ಣ ಹತ್ತಿಗೆ ಹೂವಿನ ಮಾಲೆ ಮಾಡಾಕಿ ಅವರ ಪಾದ ಪದ್ಮಗಳಿಗೆ ರಕ್ತ ಕಶಕ ಮಾಡದಿದ್ದರೆ ನನ್ನ ಹೆಸರು ಸಾಕ್ತೇನೆ ಅಲ್ಲ.
ಅದು ಏಕೋ ಇನ್ನು ನನ್ನ ಬಲಗಣ್ಣ ಆರುತ್ತಿದೆಯಲ್ಲ. ಸಪ್ತ ಪದವಿ ತುಳಿದು ಬದುಕಿದ ಇನ್ನು ನಾನು ಮತ್ತೆ ಮೇಟಿ ರಾಯನಾಗಬಹುದೇ? ಇರಲಿ, ಎಲ್ಲ ಕಳೆದುಕೊಂಡ ಮೇಲೆ ಏನಾದರಾಗದನೇನು. ಮೊದಲು ನನ್ನ ಪ್ರಾರಬ್ಧ ಕರ್ಮ. ಕಡಲಿಗೆ ಅಮ್ಮನಿಸಿದೆ ಮನ ಮನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿದೆ ಸೊಯ್ಯುತ್ತಿದೆ. ಎಲ್ಲಿರುವುದು ಎಂತಿರುವುದು ಬಲ್ಲೆ ಒಂದು ದಿನ ಸೇರಬಲ್ಲೆ ಒಂದು ದಿನ ಬಲ್ಲೆ ಒಂದು ದಿನ ಕೂಡಬಲ್ಲೆ ಒಂದು ದಿನ ಕಡಲಿಗೆ ಅಮ್ಮನಿಸಿದೆ ಮನ. ಇದೇನಿದು? ನನ್ನ ಪತಿದೇವರು ಇಲ್ಲಿ ಇರುವರು ಅಂತ ಇಲ್ಲಿಗೆ ಬಂದಿದೆ. ಇದು ಎಲ್ಲ ನೋಡ್ತಾ ಇದ್ದಾರೆ, ಈ ಗಂಟುಗಳೆಲ್ಲ ಅವ್ರದೇ ಅಂತ ನನಗನಿಸ್ತಾ ಇದೆ. ತಂದೆ ಶಿವಶಂಕರ, ಎಂತ ಕಷ್ಟವನ್ನು ಕೊಟ್ಟಿಯಪ್ಪ ನನಗೆ. ಈ ಸಮಾಜದಲ್ಲಿ ದೊಡ್ಡ ರೈತ ನೆನೆಸಿಕೊಂಡ ನನ್ನ ಗಂಡ ಈ ರೀತಿ ಭಿಕ್ಷೆ ಬೇಡಿ ಜೀವನವನ್ನು ಮಾಡುವಂತಾಯ್ತಲ್ಲ. ಇನ್ನು ನಾನೆಂತೂ ಜೀವನ ಮಾಡಲಿ, ಎಲ್ಲಿ ಅಂತ ಹುಡುಕಲಿ ನನ್ನ ಪತಿ. ಹತ್ತು ನಿನ್ನ ಜೀವನ ಸಣ್ಣ ಮಾಡಿಕೊಳ್ಳಬೇಡ ಗಂಗಾ. ಸೀಮಂತರ ಮಾಲಿನಲ್ಲಿ ಕಾಲ ಕಳೆಬರುತ್ತಲ್ಲ ಗಂಗಾ. ಎಲ್ಲೋ ಕಾಮುಕ, ಯಾರು ಇಲ್ಲ ಸಮಯದಲ್ಲಿ ಬಂದು ಒಂಟಿ ಹೆಣ್ಣಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದೆಯಲ್ಲ. ನೀನೇನು ಮನುಷ್ಯನೋ ಇಲ್ಲ ರಾಕ್ಷಸನೋ? ಹೃದಯ ಬಿಚ್ಚಿ ಮಾತನಾಡಿದರೆ ನಾನು ಮನುಷ್ಯ, ಅಂಗು ತೊರೆಗು ಮಾತನಾಡಿದರೆ ನಾನು ಆಗುವೆನು ಮನ್ಮಥ ಕಾಳ. ಏನಂದೆ? ನೀನು ಮಾತಿಗೆ ಒಪ್ಪಿ ನನ್ನ ಜೊತೆ ಬಂದರೆ ಈ ನಿನ್ನ ಚಿದರಾಮೃತ ನಮ್ಮ ಗೌಡನಿಗೆ ಉಣಪಡಿಸದಿದ್ದರೆ ನಾನು ಆಗುವೆನು ಮನ್ಮಥ ಕಾಳ. ಎಲ್ಲೋ ಗೌಡನ ಹಾಸಿಗೆ ಎತ್ತುವ ನಾಯಿ, ನಿನ್ನ ಪರಸ್ತ್ರೀ ಹೆಣ್ಣನ್ನು ಗೌಡನಿಗೆ ಕರೆದುಕೊಂಡು ಹಾಕುತ್ತೇನೆ ಅಂತ ಹೇಳ್ತಾ ಇದ್ದಿಲ್ಲ. ನಿನ್ನ ಮನೆಯಲ್ಲಿರುವ ಅಕ್ಕ ತಂಗಿಯರನ್ನು ಹತ್ರ ಕರೆದುಕೊಂಡು ಹಾಕೋ ಸೂಳೆ ಮಗನೇ. ತುಂಬ ಭದ್ರ ಮಾತಾಗಿ ಪವಿತ್ರಕ್ಕೆ ತುಂಬಿದ ನನ್ನ ತಾಯಿನ ಹಾಕಿ ತಂದೆಯ ರಣ್ಣ. ನಿನ್ನಂತ ತಾಯಿಯಂತೆ ಸೂಳೆತನ ಮಾಡಿ ನನ್ನ ತಾಯಿ ಕೂಡ ನಿನ್ನಂತವನನ್ನು ಹೆತ್ತೋ ಈ ರೀತಿ ಬಿಟ್ಟಿಲ್ಲ ಕಣೋ ನನ್ನ ತಾಯಿ. ಮಾತಿಗೆ ಮಾತು ಬೆಳೆಸಿ ನನ್ನ ಈ ಕೊಡ್ಲಿ ಕಾಲನಿಗೆ ಎದುರಾಗಬೇಡ ಗಂಗಾ. ನಿನ್ನ ಬೆತ್ತಲಾಗಿ ಒತ್ತುವ ಇವನು ನನ್ನ ಒಡೆಯನ ಅರಮನೆಗೆ. ಹಿಂದೆ ಕಾಡಿದಂತೆ ಮತ್ತೆ ನನ್ನನ್ನು ಕಾಡಲು ಬಂದಿದ್ದೆ, ಆದ್ರೆ ಈ ನಿನ್ನ ಶಿರವನ್ನೇ ಹರಿಯಬೇಕಾಗುತ್ತೆ. ಬಲೆ ಎಚ್ಚರ. ಮೇಲು ಪರ್ವತವನ್ನು ಹೊತ್ತು ಕಾಲಕೋಟವನ್ನು ಮಾಡಿ ಕಾಲನೆಗೆ ನೀನು ಒಂದು ಹೆಣ್ಣು.
ನನ್ನ ಚಿರ ಕಡಿಮೆನು ರಂಡೆ. ನಿನ್ನಂತ ಸಾವಿರಾರು ಗರತ್ತರ ಮಾಂಗಲ್ಯ ಕಿತ್ತು ಮಣ್ಣಲ್ಲಿ ಹಾಕಿ ತುಳಿದಿರುವೆ. ಈ ಕಾಳಿಂಗರಾಯನಿಗೆ ಚನ್ನಮ್ಮನಂತೆ ಸುರಗುಟ್ಟಳಾಗಿ ಮಾತನಾಡಿದರೆ ಆಂಗ್ಲರಂತೆ ನಿನ್ನ ಕೊಚ್ಚದ ಬಿಡಲಾರ ಈ ಕಾಳಿಂಗ. ಲೇ ಆಂಗ್ಲರ ರಕ್ತಕ್ಕ ಹುಟ್ಟಿದ ಕೆಂಪು ಕೋತಿ ನನ್ನ ಮಗನೇ, ಈ ಶಕ್ತಿ ಜೈಲಿಗೆ ಹೋಗಿದ್ದೇನೆಂದು ತಿಳಿದು 16 ಜನರ ಗುಂಪು ಕಟ್ಟಿ ದಟ್ಟ ಅರಣ್ಯದಲ್ಲಿ ಕಾಲ ಕತ್ತಿರುವೆ. ನನ್ನ ಹತ್ತಿ ಮೇಲೆ ಏರುವ ಮಗನೇ, ದಗ ದಗನ ಉರಿತಿರುವ ಅನ್ನದ ಬೆಂಕಿದ ಅಗ್ನಿಗೆ ನೀನೇ ಮೊದಲನೇ ನರಬಿರಿ. ಕಾಳ ತಾಳು ಮಗನೇ, ಈ ಮನೆಯಿಂದ ಸಿಡಿ ಮಧ್ಯ ಅಮ್ಮ ಎನ್ನುವ ಶಬ್ದ ಈಗ ನೆನಪಾಯ್ತೇನಲೇ ಮಗನೇ ನಿನಗೆ. ಇದು ನಿನ್ನ ಅಮ್ಮನಂತೆ ಜನ್ಮ ಇದು ಒಂದು ಹೆಣ್ಣಲ್ಲವೇ? ಸಾವಿರಾರು ಗರಿತರ ಶೀಲ ಕೆಡಿಸಿ ಈಗ ಒಡೆದಾಕುತ್ತೇನೋ ಮಗನ ನಿನ್ನ ಪಾಪದ ಕೊಡ. ಹೇಳು ಮೇಲೆ, ನನ್ನ ಅಣ್ಣ ಹತ್ತಿರನ ಅಸಲಕ್ಕೆ ಕಾಣ ಯಾರು? ನನಗೇನೂ ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡು. ನಿನ್ನೆ ಈಗನೇ ಬಿಡ್ಬೇಕೆಂದು ಅಡ್ಲಿ ಹಿಡಿದು ಹೇಳುವೆ. ನನ್ನ ಮನೆತನಕಾದ ಅನ್ಯಾಯವನ್ನು ಕಾಳ ನಿಜ ಹೇಳಿದ್ರೆ ನಿನಗೆ ಪುನಃ ಜನ್ಮ, ಸುಳ್ಳು ನುಡಿದಾದರೆ ಮಗನ ತುಂಬಿ ಬಂತೋ ನಿನಗೆ ಕರ್ಮ. ಶಕ್ತಿ, ಇದೇನು ಯಾವಾಗ ಬಂದಿ ನೀನು? ಇದು ನಿನ್ನ ತಮ್ಮನ ಹೋರಾಟ ಅಣ್ಣ. ನಿನ್ನ ತಮ್ಮ ಜೈಲಿನಿಂದ ಬಿಡುಗಡೆಯಾಗಿ ಬಂದು ಎಂದು ಬೇಟೆಗಾರನಂತ ಬೇಟೆ ಆಡಲು ಬಂದಿದ್ದನು ಈ ಕಾಡಮರಿಗಳನ್ನು. ಇದೇ ನನ್ನ ಮೇಲೆ ಹೇಳಲೇ ನನ್ನ ಮನೆತನಾದ ಸರ್ವನಾಶ ಮಾಡಲಿಕ್ಕೆ ಕಾರಣರು. ಮ್ಯಾಲೆ ಎತ್ತೋ ನಿನ್ನ ಪ್ರಾಣ ತೆಗೆದಿದೆ. ಅಂದರೆ ಸ್ವಾಮಿ, ಸ್ವಾಮಿ, ಗಂಗಾ, ನಿನ್ನ ಮೇಲೆ ನಾನು ಎಂತ ತಪ್ಪು ಮಾಡಿಬಿಟ್ಟೆ ಗಂಗಾ. ನಡಿ, ಮೊದಲು ಯಮನ ಎಲ್ಲಿದ್ದಾಳ ಹುಡುಕೋಣ. ಹಾ ಬನ್ನಿ. ಯಮನೆ ನೋಡ್ಕೋದು ಈಗಲ್ಲ ಅಣ್ಣ, ಇವ್ರ 5 ರುಂಡ ಚಂಡಾಡಿದ ನಂತರ. ಶಕ್ತಿ, ಏನು ಮಾತನಾಡುತ್ತಿರುವೆ? ಮೊದಲು ಯಮನ ಹುಡುಕಬೇಕು. ನನ್ನ ಮೇಲೆ ಅನ್ಯಾಯದ ಕೊಲೆಗೆ ಮಾತನಾಡ್ತಿರ್ವೆ ಅಣ್ಣ. ಈ ಚಂಡಲನ ಮಕ್ಕಳು ಆ ನೀಚ ಗೌಡನಿಂದ ನನ್ನ ಹೆಂಡತಿ ಶೀಲವನ್ನು ಕೆತ್ತ ಹಾಕಿಬಿಟ್ಟೆ. ಮೊದಲ ಈ ಬಿಡಾಡಿ ನನ್ನ ಮಗನ ಕೊಲೆ, ಆ ನಂತರ ಗೌಡ ನಾಗರಾಜನ ಕೊಲೆ. ಜೈ ಬಜರಂಗ ಬಲಿ. ತಣ್ಣಗಾಯ್ತೇನಣ್ಣ ನಿನ್ನ ಮನ, ಇನ್ನು ತಣ್ಣಗಾಗಿಲ್ಲವೇ? ಕಣ್ಣೀರಿಂದ ಹೊರಗೆ ಬಂದ ಈ ಕೊಡ್ಲಿ ಮನ ತಡಿಸಬೇಕಾದರೆ ಹತ್ತಿರದ ಕಾಲಿ ಹರಿಬೇಕಾಗಿದೆ. ಮೊದಲು ನೀವು ಇಲ್ಲಿಂದ ಮನೆಗೆ ಹೋಗರಿ. ಗೌಡ ನಾಗರಾಜನ ಸಮಸ್ಯೆ ತಿಳಿದುಕೊಂಡು ಬರ್ತೇನೆ. ಶಕ್ತಿ, ಏನಿದೆಲ್ಲ ವಾಸ್ತೆ? ಮೊದಲು ನಾನು ಯಮನನ್ನು ನೋಡಬೇಕು. ಯಮನ ಬರುವಾಗ ಬಂದೇ ಬರ್ತಾಣ. ನೀನೇನು ಅವಳ ಬಗ್ಗೆ ಚಿಂತಿಸಿಕೊಳ್ಳಬೇಡ. ಅವಳು ಶೀಲ ಕಳೆದುಕೊಂಡು ಈಗ ಕಾಲರೂಪಿಣಿಯಾಗಿದ್ದಾಳೆ. ಈ ರಣರಂಗದ ರೈತನ ಹೋರಾಟದಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ಎತ್ತಿ ತೋರಿಸುವುದೇ ನನ್ನ ಗುರಿಯಾಗಿದೆ. ನೀವು ಮನೆಗೆ ನಡೀರಿ, ಆಮೇಲೆ ನಮ್ಮ ಸಮಾಚಾರ.